ಇರೋದ್ರಿಂದ ಓಕೆ ಒಂದು ಎಂಟ್ರಿನ ಒಂದು ಗ್ರ್ಯಾಂಡ್ ಆಗಿರುತ್ತೆ ಸರ್. ಫೀಲ್ ಸಕ್ಕತ್ತಾಗಿದೆ ಸರ್ ಇದು. ತುಂಬಾ ಗ್ರ್ಯಾಂಡ್. ಏನೇನ್ ಮಾಡಿದ್ರಿ ನಿಮ್ ಕಡೆಯಿಂದ ಏನೇನ್ ಮಾಡಿದ್ರಿ ಸರ್? ಇಲ್ಲಿ ಸರ್ ಎಂಟೈರ್ ಥಿಂಗ್ ನಾವೇ ಮಾಡಿರೋದು, ಇದರಲ್ಲಿ ಔಟ್ಸೋರ್ಸ್ ಇಲ್ಲ. ಕಲರ್ ತರದ್ದು ಒಂದು ಮಾರ್ಬಲ್ ಹಾಕಿದೀವಿ. ರೆಡ್ ಕಲರ್ ಏನು ಒಂದು ಗ್ರೈನ್ಸ್ ತರ ಕಾಣಿಸ್ತಾ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಇಂಟು ಹೋಗಿ ಅಲ್ಲಿ ಗಂಟೆ ನಮ್ಮ ಕಂಟಿನ್ಯೂ ಮಾಡಿದೀವಿ ಸರ್. ಬುಕ್ ಮ್ಯಾಚ್ ಆಗಿದೆ, ಬುಕ್ ಮ್ಯಾಚ್ ಮಾಡಿದೀವಿ ಸರ್. ಎಕ್ಸಾಕ್ಟ್ಲಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಂತ ದೇವ್ರ ಮನೆ ತಗೊಂಡಿದೀವಿ. ನೋಡ್ಬೋದು ಸರ್, ಮೇಲ್ಗಡೆ ಅದೆಲ್ಲ ಸ್ಟೆಪ್ಸ್ ಏನ್ ಕ್ರಿಯೇಟ್ ಮಾಡಿದ್ವಲ್ಲ ಗೋಪುರ ತರ, ಅದೆಲ್ಲಾನು ಕೂಡ ವೀನಿಯರ್ ಅಲ್ಲೇನೆ ಮಾಡಿದ್ವಿ. ಈ ಪ್ರಭಾವಳಿನೆಲ್ಲಾನು ಕೂಡ ರೆಡಿಮೇಡ್ ಪ್ರಭಾವಳಿ ಅಲ್ವಾ, ಅದನ್ನ ಹಂಗೆ ಮ್ಯಾಚ್ ಮಾಡಿದೀವಿ. 1 ಅಡಿ ಇದೆ ಸರ್ ಇದು ಪ್ರಭಾವಳಿ. 1 ಅಡಿ ಅಗಲ ಇದೆ ಸೈಜ್ ಸರ್ ರೂಮ್ ಸರ್. ರೂಮ್ ಸೈಜ್ ನಮಗೆ ಒಂದು 16 ಅಡಿ ಅಗಲ ಇದೆ. 16 ಅಡಿಗೆ ಕಂಪ್ಲೀಟ್ ಇದು ರೂಮ್ ಏನೇ ಸರ್. ವಾಕಿಂಗ್ ರೂಮ್ ಇದೆ. 30 ಅಡಿಗೆ ರೂಮ್ ಅನ್ಬೋದು. ಸ್ಟಾರ್ಟಿಂಗ್ ಒಂದು ಪಿಲ್ಲರ್ ತರ ಒಂದು ಕ್ರಿಯೇಟ್ ಮಾಡ್ಕೊಂಡಿದೀವಿ ಟೀ ಕುಡಿದು, ಕಂಪ್ಲೀಟ್ಲಿ ಒಂದು ಗ್ರ್ಯಾಂಡ್ ಲುಕ್ ಬರಲಿ ಅಂತ ಹೇಳಿ. ಸೊ ಇಲ್ಲಿಂದ ಮುಂದಕ್ಕೆ ಹೋದ್ವಿ ಅಂತಂದ್ರೆ ಸರ್ ನೋಡ್ಬೋದು. ಸೊ ಈ ಎಂಟೈರ್ ಮನೆ ಇಲ್ಲಿಂದ ನೋಡಿದ್ರು ನಿಮ್ಗೆ ಅನ್ಸುತ್ತೆ ಸರ್ ಎಲ್ಲ ಆಂಟಿಕ್ ಲುಕ್ ಅಲ್ಲಿ ಇದೆ. ಕಂಪ್ಲೀಟ್ ಆಗಿ ಆಂಟಿಕ್ ಲುಕ್ ಅನ್ಸುತ್ತೆ. ಈ ಡಿಸೈನ್ಸ್ ತೊಗೊಂಡಿರೋದು ಅದೇ ರೀಸನ್ ತೊಗೊಂಡಿದ್ದೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಬಂಗಾರದಂಥ ಮನೆ ಬೇಕು, ಜೊತೆಲಿ ಬಂಗಾರ ಕೂಡ ಬೇಕು ನಿಮಗೆ. ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡೋದನ್ನು ಮರಿಬೇಡಿ ವೀಕ್ಷಕರೇ. ಅಕ್ಷಯ ತೃತೀಯ ಬರ್ತಾ ಇದೆ, ಅದಕ್ಕೋಸ್ಕರ RCC ಅವರು ಬಂಗಾರದಂಥ ಮನೆ ಕಟ್ಕೊಡೋದು ಅಷ್ಟೇ ಅಲ್ಲ, ನಿಮಗೆ ಬಂಗಾರ ಕೂಡ ಕೊಡ್ತಾ ಇದ್ದಾರೆ. ಇದು ಹೇಗಪ್ಪ ಸಾಧ್ಯ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಹೆಂಗ್ ಕೊಡ್ತಾ ಇದ್ದೀರಾ ಬಂಗಾರ? ಅದು ಹೇಗೆ ಸಾಧ್ಯ ಸ್ವಲ್ಪ ಹೇಳಿ ನಮ್ಮ ವೀಕ್ಷಕರಿಗೆ. ಅಂದ್ರೆ ಸರ್ ಇಲ್ಲ, ಅದು ಅಕ್ಷಯ ತೃತೀಯ ಒಂದು ಆಸ್ಪಿಷಿಯಸ್ ಡೇ ಅಂತ ಹೇಳಿ ಅವತ್ತು ಅಪ್ ಟು ಒಂದು 10 ಗ್ರಾಮ್ಸ್ ಗೋಲ್ಡ್ ನ ಕೊಡೋಣ ಅಂತ ಹೇಳಿ 10 ಗ್ರಾಮ್ ಗೋಲ್ಡ್ ಗಂಟೆ ಯಾರೇ ಬುಕ್ ಮಾಡಿದ್ರು. ಹೌದು ಸರ್, ಎಲ್ಲರಿಗೂ ಅಂದ್ರೆ ಬೇಸ್ಡ್ ಆನ್ ದ ಪ್ಯಾಕೇಜ್ ಮತ್ತೆ ಅವ್ರ ಬಜೆಟ್ ಮೇಲೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಅಂದ್ರೆ ಸ್ವಲ್ಪ ಬಜೆಟ್ ಚಿಕ್ಕದಿರೋರಿಗೆ ಫುಲ್ 10 ಗ್ರಾಮ್ ನಾವು ಆಫರ್ ಮಾಡಕ್ಕಾಗಲ್ಲ. ಓಕೆ, ಬಟ್ ಇವಾಗ ಅಪ್ ಟು 10 ಗ್ರಾಮ್ ಕೊಡೋಣ ಅಂತ ಪ್ಲಾನ್ ಮಾಡಿ. ಇವಾಗ 1 ಗ್ರಾಮ್ಗೆ ಆಲ್ಮೋಸ್ಟ್ ಅದು 7-8 ಸಾವಿರ ರೂಪಾಯಿ ಇದೆ. 9,000 ತನಕ ಹೊರಟೋಗ್ಬಿಟ್ಟಿದೆ. ಸೊ ನೀವು 10 ಗ್ರಾಮ್ ಅಂತಂದ್ರೆ 90,000 ಆಗುತ್ತೆ ಸರ್. 1 ಲಕ್ಷ ಅಡ್ಡ ಬರ್ತಾರೆ. ಕೊಡಕ್ಕೆ ರೆಡಿ ಇದ್ದೀರಾ? ಕೊಡ್ತೀರಾ? ಕೊಡ್ತಾ ಇದೀವಿ. ಓಕೆ ಓಕೆ. ಅಂಡ್ ಅದ್ರ ಜೊತೆನಲ್ಲಿ ಏನಂತಂದ್ರೆ ಬಟ್ ಅದನ್ನ ಆಫರ್ ನ ಮಾಡಿರೋದೇ ಬರೀ ಅಕ್ಷಯ ತೃತೀಯ ಅಂತ ಅವತ್ತು ಒಂದೇ ದಿನ ಇರುತ್ತೆ ಸರ್. ಜಸ್ಟ್ ಒಂದೇ ದಿನನೇ, ಏಪ್ರಿಲ್ 30th ಮಾತ್ರನೇ ಇರುತ್ತೆ. ಫಸ್ಟ್ ಇಲ್ಲ 1ನೇ ತಾರೀಕು ಬಂದ್ರೂ ಇಲ್ಲ, 29th ಇಲ್ಲ, ಎಕ್ಸ್ಟೆನ್ಷನ್ ಇಲ್ಲ. ಅವತ್ತು ಒಂದೇ ದಿನಕ್ಕೆ ಯಾರು ಸೈನ್ ಅಪ್ ಮಾಡ್ತಾರೋ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಸೂಪರ್, ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು. ನಿಮ್ದು ಏನಾದ್ರು ಮನ್ಸಲ್ಲಿ ಮನೆ ಕಟ್ಟಬೇಕು ಅಂತಿದ್ರೆ ಈ ಆಫರ್ ಅನ್ನ ಬಿಟ್ಕೋಬೇಡಿ. ಬಂಗಾರದಂತ ಮನೇನೂ ಬಂದ್ಬಿಡುತ್ತೆ, ಬಂಗಾರನೂ ಕೂಡ ಬರುತ್ತೆ. ಹೇಗೆ ಅವತ್ತಿನ ದಿನ ನೀವು ಹೊರಗಡೆ ಹೋಗ್ತೀರಾ, ಗೋಲ್ಡ್ ಪರ್ಚೇಸ್ ಮಾಡೇ ಮಾಡ್ತಾರೆ. ಒಂದೊಂದು RCC ಆಫೀಸಿಗೆ ಬನ್ನಿ, ಬುಕ್ ಮಾಡಿ, ಡೆಫಿನೆಟ್ಲಿ ಬಂಗಾರವನ್ನು ಇಲ್ಲಿ ತಗೊಂಡೋಗಿ ವೀಕ್ಷಕರೇ. ಪ್ರತಿಯೊಂದು ಪ್ಯಾಕೇಜಸ್ಗೂ ಕೂಡ ಮಿನಿಮಮ್ ಅಂತೂ ಬಂಗಾರ ಇದ್ದೇ ಇರುತ್ತೆ. ಸರ್ ಇವಾಗ ಎಲ್ಲಿದ್ದೀವಿ ಸರ್ ನಾವು? ಎಕ್ಸಾಕ್ಟ್ ನಾವು ಇವಾಗ JP ನಗರ ಏರಿಯಾದಲ್ಲಿ ಇದೀವಿ ಸರ್. JP ನಗರದಲ್ಲಿ ಸರ್. ಮನೆ ನೋಡೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಆಲ್ರೆಡಿ ತಮ್ಮನೆಲ್ಲ ಹಾಕ್ಬಿಟ್ಟಿದ್ದೀನಿ, 1 ಕೋಟಿಯ ಮನೆ ಅಂತ ಹೇಳ್ಬಿಟ್ಟು. ಸೈಟ್ ಅಲ್ಲಿ ಏರಿಯಾ ಹೆಂಗಿದೆ, ಫೇಸಿಂಗ್ ಏನಿದೆ ಸರ್? ಸೈಟ್ ಬಂದ್ಬಿಟ್ಟು 30-40 ದೊಡ್ಡದೇನಿಲ್ಲ, BDL ಹೊಟ್ಟಿದೆಲ್ಲ ವೆಸ್ಟ್ ಫೇಸಿಂಗ್ ಸೈಟ್. ಆಮೇಲೆ ಕಂಪ್ಲೀಟ್ಲಿ ಒಂದು 4 ಫ್ಲೋರ್ ಕಟ್ಟಿದೀವಿ. ಕೆಳಗಡೆ ಪಾರ್ಕಿಂಗ್ ಇದೆ, 2 ಕಾರ್ ಪಾರ್ಕಿಂಗ್ ಇದೆ, ಮತ್ತೆ ಒಂದು 1 BHK ಮನೆ ಇದೆ. ಗ್ಯಾಸ್ ಗೋಡೌನ್ ಅದೆಲ್ಲ ಏನೇನ್ ಬೇಕಾಯ್ತು ಅದೆಲ್ಲಾನು ಇದೆ. ಮತ್ತೆ ಫಸ್ಟ್ ಫ್ಲೋರ್ ಇಂದ ನಮಗೆ ಟ್ರಿಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ ಸರ್. ಅಡಿಗೆ ಮನೆ ಮತ್ತೆ ಮಾಮೂಲಿ ಏನೇನ್ ಬೇಕಾದೆಲ್ಲ ಇದೆ, ಲಿವಿಂಗ್ ಏರಿಯಾ ಅದೆಲ್ಲ ಇದೆ. ಅದ್ರ ಮೇಲ್ಗಡೆ 2 ಬೆಡ್ರೂಮ್ ಇದೆ, ಅದ್ರ ಮೇಲ್ಗಡೆ 1 ಬೆಡ್ರೂಮ್ ಇದೆ ಸರ್. ಟೋಟಲ್ 4 ಬೆಡ್ರೂಮ್ ಮೇಲ್ಗಡೆ ಮಾಡಿರುವಂತದ್ದು. ಓಕೆ, ಇದನ್ನ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರೆ ಸರ್ ತಾವು? ಸರ್ ಇದು ನಮಗೆ ಯಾಕಂದ್ರೆ ನಮ್ಗೆ ಪ್ರೀಮಿಯಂ ಪ್ರಾಜೆಕ್ಟ್ ಆಗಿರೋದ್ರಿಂದ ನಮಗೆ ಫ್ಲೋರಿಂಗ್ ಎಲ್ಲಾನು ಮಾರ್ಬಲ್ ಹಾಕಿದೀವಿ, ಮತ್ತೆ ಎಲ್ಲ ಡೋರ್ಸ್ ವಿಂಡೋಸ್ ಎಲ್ಲಾನು ಟೀ ಕುಡ್ ಹಾಕಿದೀವಿ. ಪಾಲಿಶ್ ಅದೆಲ್ಲ ತುಂಬಾ ಕೆಲಸ ಹಿಡಿತು. ಅಲ್ಲೆಲ್ಲ ವುಡ್ ವರ್ಕ್ ಮಾಡಿರೋದ್ರಿಂದ. ಆಮೇಲೆ ಎಲಿವೇಶನ್ ನೋಡ್ಬೋದು, ಸಾಕಷ್ಟು ಕ್ಲಾಡಿಂಗ್ ಹಾಕಿದೀವಿ. ಸೊ ಆಮೇಲೆ ವಿತ್ ಇಂಟೀರಿಯರ್ ಮಾಡಿದೀವಿ ಸರ್. ವಿತ್ ಇಂಟೀರಿಯರ್ ಮಾಡಿರೋದ್ರಿಂದ ನಮಗೆ 15 to 16 months ಗಂಟ ಟೈಮ್ ತಗೊಂಡಿದೆ. 16 ತಿಂಗಳು. ಓಕೆ ಸರ್, ಓನರ್ ಹೆಸರು ತಿಳ್ಕೊಬಹುದು ಸರ್? ಓನರ್ ಹೆಸರು ರಾಮಕೃಷ್ಣ ಸರ್ ಅಂತ ಹೇಳ್ಬಿಟ್ಟು, ಹಳೆ ಕ್ಲೈಂಟ್ ಅಂತ. ಆಮೇಲೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಅದ್ರ ಪಕ್ಕದಲ್ಲಿ ನೋಡಿ ಆಮೇಲೆ ಇವರು ನಮಗೆ ಕೆಲಸ ಕೊಟ್ಟಿದ್ದಾರೆ. ಸರ್ ಈ ಬಾರಿ ಏನು ಮಾಡೋಣ ಅಂತಂದರೆ,
ಕೆಳಗಡೆಯಿಂದ ಮೇಲ್ಗಡೆ ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಕರೆಕ್ಟ್ ಸರ್. ಓಕೆ ಸರ್, ಫಸ್ಟ್ ಇಲ್ಲಿ ಕೆಳಗಡೆ ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಕೆಳಗಡೆ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಒಂದು ವಿಕೆಟ್ ಗೇಟ್ ತಗೊಂಡಿದೀವಿ, ಮತ್ತೆ ಒಂದು ದೊಡ್ಡದೊಂದು ಲಾರ್ಜ್ ಗೇಟ್ ತಗೊಂಡಿದೀವಿ. ಮತ್ತೆ ಈ ಎಂಟೈರ್ ಏರಿಯಾನ ಒಂದು ನೇಮಿಂಗ್ ಅಂತ ಹೇಳ್ಬಿಟ್ಟು ಮನೆ ಹೆಸರು ಹಾಕಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹೈಲೈಟ್ ಮಾಡಿದೀವಿ. ಸೊ ಕಂಪ್ಲೀಟ್ಲಿ ಗ್ಯಾಲಕ್ಸಿ ಮತ್ತೆ ಇನ್ನೊಂದು ವೈಟ್ ಗ್ರಾನೈಟ್ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ನಮಗೆ ಒಂದು ಹೈಲೈಟ್, ಒಂದು ಬಾರ್ಡರ್ ತರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಒಂದು ಹೈಲೈಟ್ ಮಾಡ್ಕೊಂಡಿದೀವಿ. ಮತ್ತೆ ಅಲ್ಲೊಂದು ಮೇಲ್ಗಡೆ ಒಂದು ಚಿಕ್ಕದ ಒಂದು ಗಣೇಶ ಒಂದು ಹಾಕಿದೀವಿ. ಹೌದೌದು, ಗಣೇಶ ಹಾಕಿದ್ವಿ. ಅದ್ರ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಅಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದೀವಿ, ಇನ್ನು ಹಾಕಿಲ್ಲ, ಅದು ವೈರ್ ಕಾಣಿಸ್ತಾ ಇದೆ ನೋಡಿ, ಅದು ಇದ್ರ ಮೇಲ್ಗಡೆ ಹಿಂಗೆ ಫೋಕಸ್ ಲೈಟ್ ತರ ಬರಕ್ಕೆ ಅಂತ ಕೊಟ್ಟಿದೀವಿ. ಓಕೆ. ಆಮೇಲೆ ಇವು ಕಂಪ್ಲೀಟ್ಲಿ ಒಂದು ಫ್ರೇಮ್ ತರ ಕ್ರಿಯೇಟ್ ಮಾಡ್ಬಿಟ್ಟು ಅದ್ರೊಳಗಡೆ ಎಲ್ಲ ನ್ಯಾಚುರಲ್ ಸ್ಟೋನ್ಸ್ ಹಾಕ್ಬಿಟ್ಟು ಒಂದು ಹೈಲೈಟ್ ಏರಿಯಾ ಮಾಡ್ಬಿಟ್ಟು ಮನೆ ನೇಮು ಕಾಣಿಸೋ ತರ ಬೇಕಂದ್ರೆ ನಾಳೆ ಇಲ್ಲೊಂದು ಫೌಂಟೇನ್ ಇಟ್ಕೋಬೋದಲ್ವಾ, ಅದನ್ನು ಮಾಡ್ಕೋಬಹುದು ಸರ್. ಸೊ ಇಲ್ಲೊಂದು ಪ್ಲಾಂಟರ್ ಬಾಕ್ಸ್ ಮಾಡಿ, ಇಲ್ಲೊಂದು ಪ್ಲಾಂಟ್ ಬಾಕ್ಸ್ ಆ ಕಡೆ ಒಂದು ಕೊಟ್ಟಿದ್ದೀವಿ ಸರ್. ಆಮೇಲೆ ಇದೇ ಸೇಮ್ ಡಿಸೈನ್ ಕಂಪ್ಲೀಟ್ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ನಮಗೆ ಆ ಬೀಮ್ ಇದೆಯಲ್ಲ, ಕಂಪ್ಲೀಟ್ಲಿ ಬೀಮ್ ಅಲ್ಲೊಂದು ಕಾಲಮ್ ಬಿಟ್ಟು ಇಲ್ಲೊಂದು ಕಾಲಮ್, ಎರಡೇ ಕಾಲಮ್ ಕೊಟ್ಕೊಂಡಿದೀವಿ. ಸೊ ಇದು ಮಧ್ಯದಲ್ಲಿ ಜಸ್ಟ್ ಇವಾಗ ಏನು ವಿಕೆಟ್ ಗೇಟ್ಗೆ ಅಂತ ಹೇಳಿ ಚಿಕ್ಕದಾಗ ಒಂದು ಗೋಡೆ ಕಟ್ಕೊಂಡು ಇದು ಮಾಡ್ಕೊಂಡಿರೋದು. ಇದು ಕಾಲಮ್ ಅಲ್ಲ, ಕಾಲಮ್ ಅಲ್ಲ ಸರ್, ಆಮೇಲೆ ಇದು ಮಾಡ್ಕೊಂಡಿರೋದು. ಯಾಕಂದ್ರೆ ಮೇಲ್ಗಡೆ ಇದ್ರಲ್ಲಿ ಬರುತ್ತೆ, ಬಾಲ್ಕನಿಯಲ್ಲಿ ಬರುತ್ತೆ ಅಂತ ಹೇಳಿ ಕಾಲಮ್ ಕೊಟ್ಟಿಲ್ಲ. ಆಮೇಲೆ ಇದೆಲ್ಲ ನೋಡ್ಬೋದು ಸರ್, ಕಂಪ್ಲೀಟ್ಲಿ ನಾವು MSL ಅನ್ನ ಡಿಸೈನ್ ಮಾಡಿದೀವಿ. ಸೊ ಇಲ್ಲಿ ಈ ಗೇಟ್ ನೋಡ್ಬೋದು ಸರ್, ಎರಡು ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿದೀವಿ. ಒಂದು ಟ್ಯೂಬ್ ಸೆಕ್ಷನ್ಸ್ ಹಾಕ್ಬಿಟ್ಟು ಮಾಡಿದೀವಿ, ಮತ್ತೆ ಒಂದು ಫ್ಲಾಟ್ ಇದನ್ನ ಇಟ್ಬಿಟ್ಟು ಮಾಡಿದೀವಿ. ಮತ್ತೆ ಅಲ್ಲಿ ಮೇಲ್ಗಡೆ ಎಲ್ಲಾನು ಕೂಡ ಓಪನ್ ಏರಿಯಾಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಎರಡು ಗೇಟ್ ಸೇಮ್ ಏನೆ, ಬಟ್ ಲೆಂತ್ ವೇರಿಯೇಷನ್ ಇದೆ. ಚಿಕ್ಕದಿದೆ 4 ಫೀಟ್ ಇದೆ, ಅದು ಅಗಲ ಒಂದು 4 ಫೀಟ್ ಇದೆ. ಇದು ಕಂಪ್ಲೀಟ್ ಆಗಿ ನಮಗೆ ಫೋಲ್ಡಬಲ್ ಆಗಿ ಓಪನ್ ಆಗುತ್ತೆ ಸರ್. ಇದು 2 ಫೋಲ್ಡ್ ಆಗುತ್ತೆ, ಇದು 2 ಫೋಲ್ಡ್ ಆಗುತ್ತೆ. ಸೊ ಮಧ್ಯದಲ್ಲಿ CNC ಬಂದಿದೆ, ಮತ್ತೆ ಸೇಮ್ ಡಿಸೈನ್ ಅದೇನು ಪ್ಯಾಟರ್ನ್ ಇದೆಯಲ್ಲ ಅದೇ ಪ್ಯಾಟರ್ನ್ ಅಲ್ಲಿ ಕಂಟಿನ್ಯೂ ಆಗಿದೆ ಸರ್. ಸೊ ಸರ್ ಫಸ್ಟ್ ಫ್ಲೋರ್ ಅದು ಅಂತಂದ್ರೆ ನೋಡ್ಬೋದು, ಕಂಪ್ಲೀಟ್ ಆಗಿ ಒಂದು ಕಾಂಕ್ರೀಟ್ ಅಲ್ಲಿ ಒಂದು ಫುಲ್ ಬ್ಯಾಂಡ್ ತಗೊಂಡಿದ್ವಿ ಸರ್, ಮ್ಯಾಸಿವ್ ಬ್ಯಾಂಡ್ ತಗೊಂಡಿದೀವಿ ದೊಡ್ಡದಾಗಿ. ಅದು ಕೂಡ ನಮಗೆ ಒಂದಡಿ ಆಚೆ ತಗೊಂಡಿದೀವಿ, ಮತ್ತೆ ಹೈಟ್ ಬಂದ್ಬಿಟ್ಟು 1.5 ಅಡಿ ತಗೊಂಡಿದೀವಿ. ಓಕೆ. ಅಂಡ್ ಆ ಕಡೆ ಕಾಲಮ್ ಮೇಲ್ಗಡೆ ಸ್ವಲ್ಪ ಪ್ರೊಜೆಕ್ಟ್ ಔಟ್ ಮಾಡ್ಕೊಂಡು ಅಲ್ಲೊಂದು ವಾಲ್ ಕಟ್ಕೊಂಡಿದೀವಿ. ಮತ್ತೆ ಮೇಲ್ಗಡೆ ಸ್ಲ್ಯಾಬ್ ಕೂಡ ಅದೇ ತರನ ಬೆಂಡ್ ತಗೊಂಡು ಕಂಪ್ಲೀಟ್ ಒಂದು ಫ್ರೇಮ್ ತರ ಮಾಡ್ಕೊಂಡಿದ್ವಿ. ಎಕ್ಸಾಕ್ಟ್ಲಿ ಏರಿಯಾದಲ್ಲಿ ಏನಿದೆ ಅಂತಂದ್ರೆ ಲಿವಿಂಗ್ ಇಂದ ಒಂದು ಆಕ್ಸಿಸ್ ಬಾಲ್ಕನಿ ಇದೆ. ಆ ಬಾಲ್ಕನಿಗೆ ನಾವು ಸ್ವಲ್ಪ ಕ್ಲೋಸ್ಡ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅದೇನು ನಮಗೆ MS ವರ್ಕ್ಗಳೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ ಸರ್, MS ಮತ್ತೆ ವಿತ್ CNC ಅದೆಲ್ಲಾನು ಕೂಡ ನಮಗೆ ಕಂಪ್ಲೀಟ್ಲಿ ಬಾಲ್ಕನಿ ಏರಿಯಾ ಸರ್. ಪಕ್ಕದಲ್ಲಿರೋದು ಕಂಪ್ಲೀಟ್ ಆಗಿ ನ್ಯಾಚುರಲ್ ಸ್ಟೋನ್ ಸರ್. ಒಂದು ವಿಂಡೋ ಒಂದು ಬ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಆಮೇಲೆ ಅದೆಲ್ಲಾನು ಕೂಡ ಟೀಕ್ವುಡ್ ವಿಂಡೋಸ್ ಏನ ಸರ್, ಟೀಕ್ವುಡ್ ವಿಂಡೋಸ್, ಬಟ್ ವೈಟ್ ಕಲರ್ ಇದೆ, ಬಟ್ ಏನಂತ ಸರ್ ಎಲಿವೇಶನ್ ಮ್ಯಾಚ್ ಹಾಕಂತ ಪೇಂಟ್ ಮಾಡ್ಕೊಂಡಿದೀವಿ. ಆಮೇಲೆ ಔಟ್ ಸೈಡ್ ಇದೆಲ್ಲಾನು ಕೂಡ ವೈಟ್ ಇಟ್ಕೊಂಡಿದೀವಿ ಸರ್. ಆಚೆ ಕಡೆ ಎಲ್ಲ ಪೇಂಟ್ ಮಾಡಿದೀವಿ, ಒಳಗಡೆ ಎಲ್ಲ ಪಾಲಿಶ್ ಮಾಡಿದೀವಿ ಸರ್. ಅಂಡ್ ಆ ಕಡೆ ಅಲ್ಲಿ ಹೋದ್ವಿ ಅಂತಂದ್ರೆ ಸರ್, ಅಲ್ಲಿ ಸ್ಟೇರ್ ಕೇಸ್ ಎಂಟ್ರಿ ಇದೆ, ಅದೊಂದು ಲಕ್ಸುರಿ ಲುಕ್ ಬರುತ್ತೆ ಅಲ್ಲಿ. ಅಲ್ಲೂ ಕೂಡ ಒಂದು CNC ಡಿಸೈನ್ಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದೀವಿ ಸರ್. ಇದಿಷ್ಟು ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ. ಸೊ ಅದ್ರ ಮೇಲ್ಗಡೆ ಹೋದ್ವಿ ಅಂತಂದ್ರೆ ಸರ್, ಅಗೇನ್ ಅಲ್ಲೂ ಒಂದು ಚಿಕ್ಕದಾಗ ಒಂದು ಬಾಲ್ಕನಿ ಅಂತ ಕೊಟ್ಟಿದೀವಿ, ಅದಕ್ಕೆ ರೂಮ್ ಇಂದ ಆಚೆ ಬರೋದಕ್ಕೆ. ಆ ರೂಮ್ ಇಂದ ಒಂದು ಬಾಲ್ಕನಿ ಇದೆ, ಮತ್ತೆ ಅದೇ ಸ್ಟೇರ್ ಕೇಸ್ ಏರಿಯಾ ಏನಿತ್ತಲ್ಲ ಸರ್, ಆ ಕಡೆ ಅಲ್ಲೂ ಒಂದು ಇದನ್ನ ತಗೊಂಡ್ಬಿಟ್ಟು ಬಾಲ್ಕನಿ ಏರಿಯಾನೇ ತಗೊಂಡ್ಬಿಟ್ಟು ಅಲ್ಲೂ ಕೂಡ CNC ಕೂಡ ಹಾಕಿದೀವಿ ಸರ್. ಅದ್ರ ಮೇಲ್ಗಡೆನು. ಅಂಡ್ ಆ ಕಡೆ ಬಂದ್ವಿ ಅಂತಂದ್ರೆ ಸೇಮ್ ಇಲ್ಲೇನು ಬ್ಯಾಂಡ್ ಕೊಟ್ಟಿದೀವಲ್ಲ ಅದೇ ರೆಪ್ಲಿಕಾ ಅಲ್ಲೊಂದು ಬ್ಯಾಂಡ್ ಕೊಟ್ಬಿಟ್ಟು ಈ ವಿಂಡೋ ಸ್ವಲ್ಪ ದೊಡ್ಡ ಲಾರ್ಜ್ ವಿಂಡೋಗೆ ಇಟ್ಕೊಂಡಿದ್ದೀವಿ ಸರ್. ಗೊತ್ತಾಯ್ತು. ಯಾಕಂದ್ರೆ ಆ ಪೂರ್ತಿ ಎಂಟೈರ್ ರೂಮ್ ದೊಡ್ಡದಾಗಿದೆ, ಅದಕ್ಕೋಸ್ಕರ ನಾವು ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ಇದ್ರಲ್ಲಿ ನೋಡ್ಬೋದು ಸರ್, ಬೇರೆ ಏನೂ ಇಲ್ಲ. ಸೊ ಇದಿಷ್ಟರ ಮೇಲೇ ಡಿಸೈನ್ ಮಾಡ್ಕೊಂಡು ಹೋಗಿದ್ದೀವಿ. ಅವ್ನ ಮೇಲ್ಗಡೆ ಸರ್ ಒಂದು ರೂಮ್ ಇದೆ, ಹೆಡ್ ರೂಮು ಕೂಡ ಸೇಮ್ ವಿಂಡೋ ಬ್ಯಾಂಡ್ ಒಂದು ಮಾಡ್ಕೊಂಡಿದ್ದೀವಿ, ಮತ್ತು ಸ್ವಲ್ಪ ಪ್ರೊಜೆಕ್ಷನ್ ಮಾಡಿಬಿಟ್ಟು ಇಟ್ಟಿದ್ದೀವಿ. ಸೊ ಸಿಂಪಲ್ ಆಗಿ ಎಲಿವೇಶನ್ ಅಂಡ್ ಲಕ್ಸುರಿ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದೀವಿ ಸರ್. ಅಲ್ಲೂ ಟೈಲಿಂಗ್ ಅದೆಲ್ಲ ಓಪನ್ ಟೆರೆಸ್ ಅಲ್ಲಿ ಇರುತ್ತೆ ಸರ್, ಅದು ಅಲ್ಲೇ ನೋಡ್ಬಿಡೋಣಲ್ವಾ. ಕಲರ್ ಕಾಂಬಿನೇಷನ್ ನೋಡ್ಬೋದು ಸರ್, ಕಲರ್ ಕಾಂಬಿನೇಷನ್ ಆಲ್ಮೋಸ್ಟ್ ಎಂಟೈರ್ ಎಲಿವೇಶನ್ ನಮ್ಗೆ ನೋಡೋಕ್ಕಿರೋದು ಎರಡೇ ಕಲರ್ ಅಲ್ಲ, ಒಂದು ಮತ್ತೆ ಒಂದು ಆಫ್ ವೈಟ್ ಒಂದು ಸರ್, ಬೇಜ್ ತರ ಇದೆ. ಬೇಜ್ ಮತ್ತೆ ಕಾಫಿಯಲ್ಲಿ ಮ್ಯಾಚ್ ಮಾಡಿದೆ. ಬಬಲ್ಸ್ ಟೆಕ್ಸ್ಚರ್ ಬರುತ್ತಲ್ಲ ಸರ್, ಆ ಟೆಕ್ಸ್ಚರ್ ಪೇಂಟ್ ನ ಸುತ್ತಲೂ ಎಲ್ಲಾ ಕಡೆ ಹಾಕ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿದ್ದೀರಾ. ಬನ್ನಿ ಸರ್ ಒಳಗಡೆ ಹೋಗೋಣ. ಸರ್ ಪಾರ್ಕಿಂಗ್ ಸೈಜ್ ಸರ್, ಪಾರ್ಕಿಂಗ್ ಸೈಜ್ ನೋಡ್ಬೋದು, ದೊಡ್ಡ ಸೈಜ್ ಇದೆ ಸರ್. ಆಲ್ಮೋಸ್ಟ್ ನಮಗೆ 20 ಅಡಿ ಲೆಂತ್ ಇದೆ. ಇದೊಂದು ಸ್ವಲ್ಪ ಮುಂದೆ ಎಳ್ಕೊಂಡಿದೀವಿ, ಒಳಗಡೆ ರೂಮ್ ಕನ್ಸಿಡರ್ ಆಗಿತ್ತು ಅಂತ ಹೇಳ್ಬಿಟ್ಟು 20 ಅಡಿಗೆ ಆಲ್ಮೋಸ್ಟ್ ನಮಗೆ ಒಂದು 6 ಅಡಿ ಮೈನಸ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ 24 ಅಡಿಗೆ 20 ಅಡಿ ಪಾರ್ಕಿಂಗ್ ಸಿಗುತ್ತೆ ಸರ್. 3 ಕಾರ್ ನಿಲ್ಸ್ಬೋದಲ್ವ ಸರ್? 3 ಕಾರ್ ಆರಾಮಾಗಿ ನಿಲ್ಸ್ಬೋದು ಸರ್. ಪಾರ್ಕಿಂಗ್ ಅಲ್ಲಿ 2x2 ಹಾಕ್ಬಿಟ್ಟಿದ್ದೀರಾ? 2x2. ಇದು ಸ್ವಲ್ಪ ಟೈಲ್ಸ್ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಸರ್. ಹೌದು, ಯಾಕಂತಂದ್ರೆ ಇದು ನಾರ್ಮಲ್ ಅಂದ್ರೆ ಸ್ವಲ್ಪ ಸೈಜ್ ಚಿಕ್ಕ ಇರ್ತಿತ್ತು, ರೇಟ್ ಕಡಿಮೆ ಆಗೋದು. ಇದು ನಮಗೆ ಅದೊಂದು 40-50 ರೂಪಾಯಿ ಒಳಗಡೆನೆ ಬರೋದು. ಇದು ನಮ್ಗೆ ಇನ್ನೊಂದು 20-30 ರೂಪಾಯಿ ಅಡಿಷನ್ ಹೋಗಿದೆ ಸರ್. ಚೆನ್ನಾಗಿದೆ. ರಫ್ ಅಲ್ವಾ ಸರ್ ಇದು? ಹೌದು ಸರ್, ಆಂಟಿ ಸ್ಕಿಡ್ ಚೆನ್ನಾಗಿದೆ ಸರ್. ಕ್ಲಾಡಿಂಗ್ ಅಲ್ಲಿ ಸರ್, ಕ್ಲಾಡಿಂಗ್ ಅಷ್ಟೇ ಇದೆಲ್ಲ ಮ್ಯಾಟ್ ಫಿನಿಶ್ಡ್, ಇದಕ್ಕೆ ಎರಡಕ್ಕೂ ಮ್ಯಾಚ್ ಆಗಲಿ ಅಂತ ತಗೊಂಡಿದ್ದೀವಿ. ಎಲ್ಲ ಸಿಮೆಂಟ್ ರಸ್ಟಿಕ್ ಫಿನಿಶ್ ತಗೊಂಡಿದ್ದೀವಿ. 2x4 ಇದೆ. ಇದು ನಮಗೆ ವಾಲ್ ಕ್ಲಾಡಿಂಗ್ ಒಂದು 90 ರೂಪೀಸ್ ಬಂದಿದೆ ಸರ್. ಎಲ್ಲ ಟೈಲ್ಸ್ಗಳನ್ನು ಕೂಡ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ ತಗೊಂಡ್ವಿ ಸರ್. ಎಲ್ಲ ಕಜಾರಿಯಿಂದಾನೆ ಆಲ್ಮೋಸ್ಟ್ ಜಾಸ್ತಿ ತಂದಿದ್ದೀವಿ. ಸೊ ಅಲ್ಲಿ ತಂದಾಗ ಒಂದು ಸ್ವಲ್ಪ ಕಾಸ್ಟ್ ನಾರ್ಮಲ್ ಅಂಗಡಿಗೂ ಅಲ್ಲೂ ಒಂದು 10-20 ರೂಪಾಯಿ ವೇರಿಯೇಷನ್ ಇರುತ್ತೆ. ಹಾಗಾಗಿ ಬಟ್ ಎಲ್ಲ ಬ್ರ್ಯಾಂಡ್ ತುಂಬಾ ಚೆನ್ನಾಗಿ
ಬಂದಿದೆ ಸರ್. ಲೇಯಿಂಗ್ ಎಲ್ಲ ನೋಡ್ಬೋದು, ಎಲ್ಲೂ ಕೂಡ ಅಂಡುಲೇಷನ್ ಅದು ಇದೆಲ್ಲ ಏನು ಇಲ್ಲದಂಗೆ ಒಂದು ನೀಟ್ ಔಟ್ಲುಕ್ ಬಂದಿದೆ ಸರ್. ಹೌದೌದು. ಅಲ್ಲೂ ಕೂಡ ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ. ಮತ್ತು ಕಾಲಮ್ಗಳು ಎಲ್ಲೆಲ್ಲಿ ಇತ್ತಲ್ಲ ಸರ್, ನಮಗೆ ಕಾಲಮ್ಗಳಿಗೆಲ್ಲನೂ ಸೇಮ್ ಆಚೆಗಡೆ ಏನು ಡಿಸೈನ್ ಮಾಡಿದೀವಲ್ಲ ಇದನ್ನು ನೋಡ್ಬೋದು ಸರ್. ಎಲ್ಲ ಗ್ಯಾಲಕ್ಸಿ ತಂದು ಹಾಕಿದ್ದೀವಿ ಸರ್. ಗ್ಯಾಲಕ್ಸಿ ಕಾಲಮ್ ದೊಡ್ಡದಿದೆಯಲ್ಲ ಸರ್, ಅಗಲ ಇದೆ. ಹೌದು ಸರ್, ಯಾಕಂದ್ರೆ ನೋಡ್ಬೋದು ಇಲ್ಲಿ ಬಿಟ್ಟರೆ ಅಲ್ಲೇ ಒಂದು ಕಾಲಮ್ ಇರೋದು, ಆಲ್ಮೋಸ್ಟ್ ಒಂದು ಮೋರ್ ದೆನ್ 24 ಫೀಟ್ ಹತ್ರ ಇದೆ. ಅದಕ್ಕೋಸ್ಕರ ದೊಡ್ಡದಾಕಿದ್ದೀರಾ? ಇದು 2 ಫೀಟ್ ಕಾಲಮ್ ಬಂದಿದೆ. ಓನರ್ ಮನೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಮೇಲೆ ಇರೋದು. ಸರ್ ಅದು ಇವಾಗ ಗೇಟ್ ಇವಾಗ ಹೊಸದಾಗಿ ಮಾಡ್ಕೊಂಡಿರೋದು ಆಫ್ಟರ್ ಗುರುಪ್ರವೇಶ. ಇದೆಲ್ಲ 7 ಅಡಿಗೆ ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕಿದೀವಿ. ಆಮೇಲೆ ಇದರಲ್ಲಿ ಸರ್ ಯಾವಾಗಲೂ ಟೈಲಿಂಗ್ ನಾವೇನ್ ಮಾಡ್ತಾ ಇದೀವಿ, ಬಾರ್ಡರ್ ಮಧ್ಯದಲ್ಲಿ ಹಾಕ್ತಾ ಇದ್ವಿ. ಸೊ ಈ ಮನೆಯಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಸರ್ ನೋಡ್ಬೋದು, ಟಾಪ್ ಮಾಡಿದೀವಿ ಮತ್ತೆ ಈ ಕಾರ್ನರ್ ಎಲ್ಲ ಗ್ರಾನೈಟ್ ಮಾಡಿದೀವಿ ಸರ್. ಕಾರ್ನರ್ ಮಾಡಿದೀವಿ ಮತ್ತೆ ಆ ಕಡೆ ಒಂದು ಬೀಡಿಂಗ್ ಮಾಡ್ಕೊಂಡಿದೀವಿ. ಒನ್ BHK ಸರ್ ಇದು? ಕೆಳಗಡೆ 1 BHK ಇದೆ ಸರ್. ಆಮೇಲೆ ಇಲ್ಲಿ 2 ಸಂಪ್ ಕೊಟ್ಟಿದೀವಿ ಸರ್. 2 ಸಂಪ್ ಮಾಡಿದೀವಿ. ಯಾಕೆ 2 ಸಂಪ್ ಅಂದ್ರೆ ಸರ್, ಒಂದು ಕಾವೇರಿ ವಾಟರ್ಗೆ, ಒಂದು ರೆಗ್ಯುಲರ್ ಬೋರ್ ವಾಟರ್ಗೆ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಒಂದು ಬೋರ್ವೆಲ್ ಐತೆ, ಮತ್ತೆ 2 ಮಿಕ್ಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದನ್ನು ಫಿಲ್ಟರ್ ಮಾಡಬೇಕು ಅಂತ ಹೇಳಿ ಅದು ಆಮೇಲೆ ಡಬಲ್ ಕೆಲಸ ಆಗುತ್ತೆ ಅಂತ ಹೇಳಿ ಈ ತರ 2 ಕೊಟ್ಟಿದ್ದೀರಾ. ಸೊ ಈ ಕಡೆ ಬಂದ್ರೆ ಇಲ್ಲೇನೇನು ಮಾಡಿದ್ವಿ ಸರ್? ಈ ಕಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಗ್ಯಾಸ್ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಮಾಡಿದ್ವಿ. 2 ಮನೆ ಇರೋದ್ರಿಂದ ನಮ್ಗೆ 4 ಸಿಲಿಂಡರ್ ಇಟ್ಟರೆ ಸಾಕು ಅಂತ ಹೇಳಿ ಈ ಕಡೆ ಒಂದು ಆ ಕಡೆ ಒಂದು ಮಾಡಿದ್ವಿ. ಹೈಟ್ ಮಾಡಿಲ್ಲ, ಅಲ್ಲಿ ಇಲ್ಲೇನೋ ಇಟ್ಕೊಳ್ಳೋಕೆ ಕೂತ್ಕೊಳ್ಳೋಕೆ ಅದಕ್ಕೆಲ್ಲ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಗ್ಯಾಲಕ್ಸಿ ಗ್ರಾನೈಟ್ನ ಕೌಂಟರ್ ಟಾಪ್ ಮಾಡಿದೀವಿ. ಆಮೇಲೆ ಇಲ್ಲಿ ಬಂದ್ವಿ ಅಂದ್ರೆ ಒಂದು ಟ್ಯಾಪ್ ಕೊಟ್ಟಿದ್ದೀವಿ ಸರ್. ಟ್ಯಾಪ್ದು ನೀರು ಹೋಗೋಕೆ ಅಂತ ಹೇಳಿ ಇಲ್ಲೇ ಔಟ್ಲೆಟ್ ಕೊಟ್ಬಿಟ್ಟಿದೀವಿ. ಬಟ್ ಆಕ್ಚುಲ್ ಆಗಿ ನಮ್ಮ ಸೈಟ್ ಇರೋದು ಇಲ್ಲಿ ಗಂಟ, ಬಿಲ್ಡಿಂಗ್ ಇರೋದು ಸೈಟ್ ಇರೋದು ಅಲ್ಲಿ ಗಂಟ ಸರ್. ಅದಕ್ಕೆಂತ ಏನ್ ಮಾಡಿದ್ವಿ, ಕಾಂಪೌಂಡ್ ಕಟ್ಟೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಎದುರುಗಡೆ ಅದೊಂದು ಗೋಡೆ ಕಟ್ಟಿ ಜಾಮ್ ಮಾಡಿದ್ವಿ ಸರ್. ಅದಕ್ಕೆ ನೀವು ಇಲ್ಲಿಗೆ ಎಂಡ್ ಮಾಡ್ಕೊಂಡು ಅದೆಲ್ಲ ಫ್ರೇಮಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ಒಳ್ಳೆ ಕೆಲಸ. ಸರ್ ಓನರ್ ಮನೆಗೆ ಬಂದ್ಬಿಡೋಣ ಬನ್ನಿ. ಫಸ್ಟ್ ಸೈಜ್ ಹೇಳಿ, ಸೈಜ್ ಇದ್ರದ್ದು ಸರ್. ಸೈಜ್ ನೋಡ್ಬೋದು, ನಮಗೆ 4 ಅಡಿ ಕ್ಲಿಯರ್ ಇದೆ. ಒಂದು ಲಕ್ಸುರಿನೆಸ್ ನೋಡ್ಬೋದು ಸರ್. ಮೇಲ್ಗಡೆ ಡಬಲ್ ಸೀಲಿಂಗ್ ಇರೋದ್ರಿಂದ ಒಂದು ಎಂಟ್ರಿನ ಒಂದು ಗ್ರ್ಯಾಂಡ್ ಆಗಿರುತ್ತೆ ಸರ್. ಫೀಲ್ ಸಕ್ಕತ್ತಾಗಿದೆ ಸರ್. ತುಂಬಾ ಗ್ರ್ಯಾಂಡ್. ಏನೇನ್ ಮಾಡಿದ್ರಿ ನಿಮ್ ಕಡೆ? ಏನೇನ್ ಮಾಡಿದ್ರಿ ಸರ್? ಇಲ್ಲಿಂದ ಸರ್ ಎಂಟೈರ್ ಥಿಂಗ್ ನಾವೇ ಮಾಡಿರೋದು, ಇದರಲ್ಲಿ ಔಟ್ಸೋರ್ಸ್ ಇಲ್ಲ. ಯಾಕಂದ್ರೆ ಇನ್ಕ್ಲೂಡಿಂಗ್ ಸೇಫ್ಟಿ ನಮ್ದ್ರಲ್ಲೇ ಬಂದ್ಬಿಟ್ಟಿದೆ. ಸರಿ. ಆಮೇಲೆ ಸರ್ ಎದುರುಗಡೆ ಆಚೆಗಡೆ ಅಂತ ತೋರಿಸಿದ್ವಲ್ಲ, ಹೌದು, ಆ CNC ಕಟಿಂಗ್ ಅಲ್ಲಿದೆ, ಅಲ್ಲಿ ಗಣೇಶ ಇಲ್ಲಿದೆ. ಆಮೇಲೆ ಇದೆಲ್ಲಾನು ಕೂಡ ಸರ್ ಅಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ರೈನ್ ಡ್ರಾಪ್ ಡಿಸೈನ್ ಮಾಡ್ಕೊಂಡು ಹೋಗಿದ್ವಿ ಸರ್. ರೈನ್ ಡ್ರಾಪ್ ಡಿಸೈನ್ ಇದಕ್ಕೆ. ಆಮೇಲೆ ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ಇದು ನೋಡ್ಬೋದು. ಏನಿದು? ಇದು ಆಲ್ಮೋಸ್ಟ್ ಏನು ಟೈಲ್ಸ್ ಏನೇ ಸರ್, ಟೈಲ್ಸ್ ಏನೇ, ಇದು ವಾಲ್ ಟೈಲ್ ಏನೇ. ಬಟ್ ಏನಂತಂದ್ರೆ ಎಲ್ಲೂ ನೋಡ್ಬೋದು ಸರ್, ಸೀಮ್ಲೆಸ್ ಆಗಿದೆ. ಗೊತ್ತೇ ಆಗಲ್ಲ. ಕಾಸ್ಟ್ ಎಷ್ಟು ಇದ್ರದ್ದು ಸರ್? ಇದು ನಮ್ಗೆ ಆಲ್ಮೋಸ್ಟ್ ಒಂದು 80 ರೂಪೀಸ್ ಆಗುತ್ತೆ ಸರ್. ಕೆಳಗಡೆ ಇಲ್ಲೇನು ಹಾಕಿದ್ರೆ? ಕೆಳಗಡೆ ಬಂದ್ವಿ ಅಂತಂದ್ರೆ ನಾವು ಲಪೋತ್ರ ಯೂಸ್ ಮಾಡಿದೀವಿ. ಲಪೋತ್ರ 40 mm ಮಾಡಿಬಿಟ್ಟು ರೈಸರ್ ತರ ಮಾಡ್ಕೊಂಡು ಮಾಡಿದೀವಿ ಸರ್. ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಇಲ್ಲಿಂದ ಇಲ್ಲಿವರೆಗೂ ಏನ್ ಗ್ರಾನೈಟ್ ಇತ್ತಲ್ಲ ಅದೇ ಬಾರ್ಡರ್ನ ಇಲ್ಲಿ ಗಂಟೆ ಕಂಟಿನ್ಯೂ ಮಾಡ್ಕೊಂಡಿದ್ವಿ. ಇಲ್ಲಿ ಮೇಲೆ ಟೈಲ್ಸ್ ಹಾಕೊಂಡಿದೀವಿ. ಟೈಲ್ಸ್ ನೋಡ್ಬೋದು ಸರ್, ಫುಲ್ ಲೈಟ್ ಇದೆ. ಆಮೇಲೆ ಈ ವಿಂಡೋಗೂ ಕೂಡ 40 mm ಗ್ರಾನೈಟ್ ಥಿಕ್ನೆಸ್ ಹಾಕಿದೀವಿ ಸರ್. ಇದು ಮೇಲ್ಗಡೆ PVC ಫಾಲ್ ಸೀಲಿಂಗ್ ಇದೆ ಸರ್, ಕಂಪ್ಲೀಟ್ಲಿ PVC. ಬಟ್ PVC ನಾವು ಫುಲ್ ಎಳ್ಕೊಂಡಿಲ್ಲ ಸರ್. ಫುಲ್ ಎಳ್ಕೊಂಡ್ರೆ ಸ್ವಲ್ಪ ಅಲ್ಲ ನೀರ್ ಒಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಇದು ಸ್ಟೇರ್ ಕೇಸ್ ಮಾತ್ರ ಆಚೆ ಎಳ್ಕೊಂಡಿದೀವಿ. ಸೊ ಅದಕ್ಕಂತ ಹೇಳ್ಬಿಟ್ಟು ಇದು ಸೆಕ್ಷನ್ಸ್ ಹಿಂಗೆ ಹೋಗಿ ಉಲ್ಟಾ ಟಚ್ ಆಗಿದೆ ಸರ್. ಬಟ್ ತುಂಬಾ ದಪ್ಪ ತಗೊಂಡಿದ್ದಾರೆ ಸರ್, ಹೆವಿ ಇದೆ ಸರ್. ಇದೆಲ್ಲ ಲಪೋತ್ರನೇ ಸರ್, ಲಪೋತ್ರನೇ ಯೂಸ್ ಮಾಡ್ಕೊಂಡಿದೀವಿ ಕಂಪ್ಲೀಟ್ ಆಗಿ. ಮತ್ತೆ ಇಲ್ಲೂ ಕೂಡ ಇದು ಕೌಂಟರ್ ಇಲ್ಲಿ ಕ್ಲೀನ್ ಆಗಿ ತೋರಿಸ್ಬೋದು ನೋಡಿ ಸರ್. 40 mm ತಗೊಂಡಿದ್ದೀರಾ? 40 mm ಅಲ್ಲಿ ಕಂಪ್ಲೀಟ್ ಕಾಂಪೌಂಡ್ ಮೇಲಿಂದ ಎಲ್ಲ ಕಡೆನೂ ಮಾಡ್ಕೊಂಡು ಚೆನ್ನಾಗಿ ಬಂದಿದೆ ಸರ್. ಡೋರ್ ನೋಡ್ಬೋದು, ಡೋರ್ ಒಂದು ಮ್ಯಾಸಿವ್ ಲುಕ್ ಇದೆ ಅಂತ. ಹ್ಯೂಜ್ ಸರ್ ಇದು ಡೋರು. 8 ಫೀಟ್ ಹೈಟ್ ಇದೆ ಸರ್. ಆಮೇಲೆ ಅಗಲನೂ ಕೂಡ ನಮಗೆ ಒಂದು 6 ಅಡಿ ಅಗಲ ಇದೆ ಸರ್. 8x6 ಇದೆ ಅಲ್ವಾ? 6 ಇದೆ ನೋಡ್ಬೋದು ಸರ್. ಸೈಜ್ ಅಷ್ಟೇನೆ, ಸೆಕ್ಷನ್ ಅಷ್ಟೇನೆ 8x4 ಸೆಕ್ಷನ್ ಇದೆ. ಇದು 8x4 ಸೆಕ್ಷನ್ ಇದೆ ಫ್ರೇಮು. ಆಮೇಲೆ ಈ ಡೋರ್ ಸ್ವಲ್ಪ ಅಗಲ ಜಾಸ್ತಿ ಇದ್ದಂಗೆ ಥಿಕ್ನೆಸ್ ಜಾಸ್ತಿ ಆಗುತ್ತೆ ಸರ್. ಇಲ್ಲ ಅಂತಂದ್ರೆ ಸ್ಯಾಗ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಆಮೇಲೆ ಮೇಕಿಂಗ್ ಮಾಡಿರೋದೇನೆ ಸರ್. ಹ್ಯಾಂಡ್ ಮೇಕೆ ಮಾಡಿರೋದು ಎಲ್ಲ. ವಾಸ್ಕೋಲ್ ಅದು ಇದನ್ನೆಲ್ಲ ಆನ್ ಸೈಟ್ ಅಲ್ಲೇ ಕ್ಲೈಂಟ್ ಕಡೆ ಒಬ್ರು ಕಾರ್ಪೆಂಟರ್ ಗೊತ್ತಿರೋರು ಇದ್ರು. ಸೊ ಅವ್ರಿಗೆ ಹಳೆ ಬಿಲ್ಡಿಂಗ್ ಅವ್ರು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನೇ ನಮ್ಗೆ ಲಿಂಕ್ ಮಾಡಿದ್ರು. ಅವ್ರ ಹತ್ರನೇ ಕೆಲಸ ಮಾಡಿದ್ರು. ಇದು MS SS ಇದು ಒಳಗಡೆ ಎಲ್ಲ ಕಂಪ್ಲೀಟ್ಲಿ MS ಸರ್. MS ಅಲ್ಲೇ ಕ್ಲೀನ್ ಆಗಿ ಡಿಸೈನ್ ಮಾಡಿಸ್ಬಿಟ್ಟು ನಾವು ಈ ಕಂಪ್ಲೀಟ್ ಈ ಮನೆಯನ್ನ ಏನ್ ನೋಡ್ಬೋದು ಅಂತಂದ್ರೆ ಒಂದು ಆಂಟಿಕ್ ಲುಕ್ ನೇ ನೋಡ್ಬೋದು ಸರ್. ಆಂಟಿಕ್ ಲುಕ್ ಅಲ್ಲೇ ನೋಡ್ಬೋದು. ಎಲ್ಲ ಇಂಟರ್ನಲ್ ಪಾರ್ಟ್ ಒಳಗಡೆ ಹೋದ್ವಿ ಅಂತಂದ್ರೆ ಲ್ಯಾಮಿನೇಟ್ಸ್ ಆಗ್ಬೋದು, ಟೈಲ್ಸ್ ಆಗ್ಬೋದು, ಗ್ರಾನೈಟ್ ಆಗ್ಬೋದು, ಎಲ್ಲ ಡಿಸೈನ್ಸ್ ಎಲ್ಲ ಆಂಟಿಕ್ ಲುಕ್ ಇದೆ ಸರ್. ಇದು ಎಷ್ಟು ಸರ್ ಇದು ಕಂಪ್ಲೀಟ್ ಸೆಕ್ಷನ್? ಸರ್ ಇದು ನಮ್ಗೆ ಆಲ್ಮೋಸ್ಟ್ ನಮಗೆ ಮೋರ್ ದೆನ್ 1 lakh ಅಂತ ಹೇಳ್ಬೋದು. ಡೋರ್ ಥಿಕ್ನೆಸ್ ನಮಗೆ 1.25 ಇದೆ ಸರ್. 40 mm ಅಲ್ವಾ ಸರ್ ಇದು? ಸರ್ 1.25 ಥಿಕ್ನೆಸ್ ಇದೆ ಸರ್. 1.25 ಇಂಚ್ ಬಂದಿದೆ. ಹೌದು, ಹೆವಿ ಇದೆ ಸರ್. ಅಷ್ಟೇ ಸರ್. ಅಲ್ಲಿ ಆಚೆಗಡೆ ಏನು ಕಾಣಿಸ್ತಾರೆ ಬಟ್ ಓಪನ್ ಮಾಡಿ ಇಟ್ಕೋ. ಆಚೆಗಡೆ ಫಿಕ್ಸೆಡ್ ಗ್ಲಾಸ್ ಇದೆ ಸರ್. ಇವಾಗ ಒಳಗಡೆ ಬಂದ್ಬಿಡೋಣ. ಒಳಗಡೆ ಬಂದ್ವಿ ಅಂತಂದ್ರೆ ನೋಡ್ಬೋದು ನಮಗೆ ಮೇಜರ್ ಆಗಿ ಕಂಪ್ಲೀಟ್ಲಿ ಲಿವಿಂಗ್ ಏರಿಯಾ ಸರ್. ಕಂಪ್ಲೀಟ್ಲಿ ಇಲ್ಲಿಂದ ಅಲ್ಲಿವರೆಗೂ ಲಿವಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಒಂದೊಂದು ಸೆಕ್ಷನ್ ಎಕ್ಸ್ಪ್ಲೈನ್ ಮಾಡೋಣ.
ಈ ಸೆಕ್ಷನ್ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ. ಸರ್ ಈ ಸೆಕ್ಷನ್ ಹೇಳೋದಾದ್ರೆ ನಾವು ಕಂಪ್ಲೀಟ್ಲಿ ಫಸ್ಟ್ ಫ್ಲೋರಿಂಗ್ ಹೇಳ್ಬಿಡ್ತೀವಿ ಸರ್, ಯಾಕಂದ್ರೆ ಮನೇಲಿ ಫ್ಲೋರಿಂಗ್ ಹೈಲೈಟ್. ಇದು ಒಂದು ಕೆಪಾಚಿನೋ ಕಲರ್ ತರದ್ದು ಒಂದು ಮಾರ್ಬಲ್ ಹಾಕಿದೀವಿ. ರೆಡ್ ಕಲರ್ ಏನು ಒಂದು ಗ್ರೈನ್ಸ್ ತರ ಕಾಣಿಸ್ತಾ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಇಂಟು ಹೋಗಿ ಅಲ್ಲಿ ಗಂಟೆ ನಮ್ಮ ಕಂಟಿನ್ಯೂ ಮಾಡಿದೀವಿ ಸರ್. ಬುಕ್ ಮ್ಯಾಚ್ ಆಗಿದೆ, ಬುಕ್ ಮ್ಯಾಚ್ ಮಾಡಿದೀವಿ ಸರ್ ಕಂಪ್ಲೀಟ್ಲಿ. ಅಲ್ಲಿ ನೋಡ್ಬೋದು ಸರ್, ಅಲ್ಲೂ ಬಂದು ಹಂಗೆ ಗೋಡೆ ಇದ್ರು ಅಲ್ಲಿ ಮತ್ತೆ ಹಂಗೆ ಕಂಟಿನ್ಯೂಟಿ ಬಂದಿದೆ. ಈ ಪೂರ್ತಿ ಎಂಟೈರ್ ಏರಿಯಾಗೆ ಒಂದು ಬುಕ್ ಮ್ಯಾಚ್ ಕೊಟ್ಟಿದ್ದೀವಿ ಸರ್. ಎಷ್ಟು ಸರ್ ಇದು ಮಾರ್ಬಲ್? ಸರ್ ಇದು ನಮ್ಗೆ ಆಲ್ಮೋಸ್ಟ್ ಒಂದು 350-400 ಗಂಟೆ ಆಗುತ್ತೆ ಸರ್. 400 ರೂಪೀಸ್. ಪಾಲಿಶ್ ತುಂಬಾ ಮಾಡಿಸ್ಬೇಕಾಗತ್ತಲ್ವಾ? ಪಾಲಿಶ್ ಇವಾಗ ಇನ್ನ 5-6 ಕೋಟ್ ಮಾಡಿದೀವಿ, ಇನ್ನೂ 3 ಕೋಟ್ ಬ್ಯಾಲೆನ್ಸ್ ಇದೆ ಸರ್. ಇನ್ನ 3 ಕೋಟ್ ಬ್ಯಾಲೆನ್ಸ್ ಇದೆ. ಇವಾಗ ಫೈನಲ್ ಟಚ್ ಅಪ್ ಅಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಸರ್. ಟಿವಿ ಯೂನಿಟ್ ಹೇಳಿ ಸರ್, ಇದು ಟಿವಿ ಯೂನಿಟ್ ನೋಡಿ ಸರ್, ನಾನು ಹೇಳಿದ್ನ ಸರ್ ಎಲ್ಲ ಆಂಟಿಕ್ ಲುಕ್ ಅಲ್ಲಿ ಹೋಗಿದೀವಿ ಅಂತ ಹೇಳ್ಬಿಟ್ಟು. ಬಟ್ ಇದೆಲ್ಲ ವೀನಿಯರ್ ಸರ್, ಇದು ವೀನಿಯರ್ನೇ, ಇದು ವೀನಿಯರ್ನೇ, ಕಂಪ್ಲೀಟ್ಲಿ ವೀನಿಯರ್ನೇ. ಎಂಟೈರ್ ವೀನಿಯರ್ ಅಲ್ಲಿ ಮಾಡಿದ್ರು ಆ ಡಿಸೈನ್ಸ್ ಎಲ್ಲ ನೋಡ್ಬೋದು ಸರ್. ಇವಾಗ ನಮ್ಗೆ ಹಳೆ ಬಿಲ್ಡಿಂಗ್ ಗಳೆಲ್ಲ ಏನಿರುತ್ತಲ್ಲ ಬಂಗ್ಲಾಸ್ ಅಲ್ಲೆಲ್ಲ ಆ ತರ ಪ್ಯಾಟರ್ನ್ ಗೆ ಹೋಗಿದೆ. ಒಂಥರ ಬಂಗ್ಲಾ ಫೀಲಿಂಗ್ ಇದೆ. ಆಮೇಲೆ ಫಾಲ್ ಸೀಲಿಂಗ್ ನೋಡ್ಬೋದು ಸರ್, ಯಾವ್ದು ಮಾಡರ್ನ್ ಫಾಲ್ ಸೀಲಿಂಗ್ ಯಾವ್ದು ಇಲ್ಲ. ಎಲ್ಲಾನು ಕೂಡ ಪ್ಲೇನ್ ಫಾಲ್ ಸೀಲಿಂಗ್, ಜಸ್ಟ್ ಬಾಕ್ಸ್ ಟೈಪ್ ತಗೊಂಡಿದ್ವಿ. ಐಲ್ಯಾಂಡ್ ತರ ತಗೊಂಡ್ಬಿಟ್ಟಿದ್ದೀರಾ. ವಿಂಡೋ ನೋಡ್ಬೋದು ಸರ್, ತುಂಬಾ ದೊಡ್ಡದಾಗಿದೆ. ಆಮೇಲೆ ಇಲ್ಲಿ ಕಂಪ್ಲೀಟ್ಲಿ ಎಸ್ ರಾಡ್, ಎಕ್ಸೆಕಂಡ್ ರಾಡ್ಗಳು, ಎಸ್ ರಾಡ್ಗಳು ಕೊಟ್ಬಿಟ್ಟಿದೀವಿ. ಇದು 12 mm ತಿಕ್ಕಿದೆ ಸರ್ ನಮಗೆ. 12 mm ಆಯ್ತು. 12 mm ಇದೆ, ಹೆವಿ ಇದೆ. ಅಲ್ಲಿ ಇದಕ್ಕೆ ಅಂತ ವಿಂಡೋಗ್ ನೋಡ್ಬೋದು ಸರ್, ಎಲ್ಲೆಲ್ಲಿ ಓಪನಬಲ್ ಇಟ್ಕೊಂತೀವಲ್ಲ ಅಲ್ಲೆಲ್ಲ ಒಂದು ಮಸ್ಕಿಟೋ ಟ್ರ್ಯಾಕ್ ಕೂಡ ಸರ್. ಈ ಫ್ರೆಂಚ್ ವಿಂಡೋನು ಟೀ ಕೊಟ್ಟಿದ್ದಾನೆ ಸರ್, ಇದು ನೋಡ್ಬೋದು ಸರ್. ಇದು ಕೂಡ ಕ್ಲೋಸ್ ಆಗುತ್ತೆ. ಆಮೇಲೆ ಕಂಪ್ಲೀಟ್ ಆಗಿ ಇದಕ್ಕೂ ಕೂಡ ಎಸ್ ರಾಡ್ಸ್ ನ ಯೂಸ್ ಮಾಡ್ಕೊಂಡಿದ್ವಿ. ಅಂತಂದ್ರೆ ಸರ್ ಒಂದು ಬ್ಯೂಟಿಫುಲ್ ಬಾಲ್ಕನಿ ಅಂತ ಹೇಳ್ಬೋದು ಸರ್. ನಾವು ಇದೆಲ್ಲ ವಿಷಯದಿಂದ ನೋಡಿದ್ವಿ. ಇಲ್ಲಿ ಕ್ಲೀನ್ ಆಗಿ ನೋಡ್ಬೋದು ನೋಡಿ ಸರ್, ಇದೆಲ್ಲ CNC ಡಿಸೈನ್ಸ್ ಮತ್ತೆ ಏನೋ ಫ್ಲಾಟ್ ಪಟ್ಟಿಗಳನ್ನ ಯೂಸ್ ಮಾಡ್ಕೊಂಡು ಅದ್ರಲ್ಲೇನೆ ಡಿಸೈನ್ ಮಾಡ್ಕೊಂಡು ಹೋಗಿರೋದು ಕಂಪ್ಲೀಟ್ ಆಗಿ. ಚೆನ್ನಾಗಿ ಬಂದಿದೆ. ಆಮೇಲೆ ಇಲ್ಲೆಲ್ಲಾನು ಕೂಡ ವಾಲ್ ಟೈಲ್ಸ್ ಏನಿತ್ತಲ್ಲ ಅದನ್ನೆಲ್ಲ ಇಲ್ಲೆಲ್ಲ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಆಮೇಲೆ ಫುಲ್ ಲೈಟ್ ಕೊಟ್ಟಿದ್ದೀವಿ. ಎಲ್ಲ ವಾಲ್ ಟೈಲ್ಸ್ ಬಂದಿದೆಯಾ? ಎಲ್ಲ ವಾಲ್ ಟೈಲ್ಸ್ ಬಂದಿದೆ ಸರ್. ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಇಲ್ಲಿ ಒಂದು ಕುತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಗ್ರಾನೈಟ್ ಅಲ್ಲಿ ಒಂದು ಕೌಂಟರ್ ಕೊಟ್ಟಿದ್ದೀವಿ ಸರ್. ಫ್ಯಾಮಿಲಿ ಕುತ್ಕೊಳ್ಳೋಕೆ ಟುಗೆದರ್ ಚೆನ್ನಾಗಿರುತ್ತೆ ಸರ್. ಇದು ಪೈಪ್ ಹೋಗಿದೆ ಇಲ್ಲೊಂದು ಇಲ್ಲಿ ಸರ್. ಅದು ಇವಾಗ ಆಚೆ ಕಡೆ ಬಾಲ್ಕನಿಗಳಿರಲ್ಲ, ಬಾಲ್ಕನಿ ಲೈನ್ಸ್ ಹೋಗೋಕೆ ಅಂತ ಹೇಳ್ಬಿಟ್ಟು ಬಾಲ್ಕನಿ ಲೈನ್ ಲೈನ್ ಹೋಗೋಕೆ ನೀರಿಗೆ ಬಿದ್ದಿದ್ರೆ ಹೋಗೋ ಥರ. ಹೌದು ಸರ್. ಯಾವ ಕಂಪ್ನಿ ಸ್ವಿಚಸ್ ಸರ್ ಇಲ್ಲಿ? ಸ್ವಿಚಸ್ ಎಲ್ಲ ಲೆಗ್ರ್ಯಾಂಡ್ ಹೋಗಿದ್ದೀವಿ ಸರ್. ಲೆಗ್ರ್ಯಾಂಡ್ ಹೋಗಿದ್ದೀವಿ ಸರ್. ಹೌದು ಸರ್. ಲೆಗ್ರ್ಯಾಂಡ್ ಚೆನ್ನಾಗಿದೆ ಸರ್ ಇದು ಸ್ವಿಚಸ್. ಕಾಲಮ್ ಆಫ್ಸೆಟ್ ಬಂದಿರೋದು ನೋಡಿ ಸರ್. ಇದು ಕಾಲಮ್ ಆಫ್ಸೆಟ್ ಆಯ್ತು. ಕಾಲಮ್ ಆಫ್ಸೆಟ್ ಮನೆ ಒಳಗಡೆ ಹೆವಿ ಇದ್ದಾಗ ಇದೊಂದು ಸ್ವಲ್ಪ ಆಚೆ ಕಡೆ ಕಾಣುತ್ತೆ. ಬಟ್ ಅದಕ್ಕೆ ಅದರ ತರನೇ ಒಂದು ಫಾಲ್ ಸೀಲಿಂಗ್ ಡಿಸೈನ್ಸ್ ಕೂಡ ತಗೊಂಡಿದ್ದೀವಿ ಸರ್. ಸೊ ಅದು ಗ್ರ್ಯಾಂಡ್ ಆಗಿ ಬಂದಿದೆ. ಆಮೇಲೆ ಸರ್ ಇದು ಎಂಟ್ರಿ ಏರಿಯಾ ಅಂತ ಹೇಳ್ಬೋದು. ಇದು ಪರ್ಟಿಕ್ಯುಲರ್ಲಿ ಒಂದು ಪರ್ಫೆಕ್ಟ್ ಒಂದು ಲಿವಿಂಗ್ ಅಂತ ಹೇಳ್ಬೋದು. ಇಲ್ಲಿ ಎಂಟ್ರೆನ್ಸ್ ಅಲ್ಲೇನೆ ಸರ್ ಪಕ್ಕದಲ್ಲೇನೆ ಒಂದು ಹೆಲ್ಮೆಟ್ ಸ್ಟ್ಯಾಂಡ್ ಅಂತ ಒಂದು ಮಾಡಿದೀವಿ ಸರ್. ಫೈರ್ ಮಾಡಿದ್ದೀರಾ? ಹೌದು ಸರ್. ಇಲ್ಲೂ ಕೂಡ ಎಲ್ಲ ವಿನಿಯರ್ ಅಲ್ಲೇ ಮಾಡಿದೀವಿ ಸರ್. ಎಲ್ಲ ಸ್ಟೋರೇಜ್ಗಳಿದೆ ಕಂಪ್ಲೀಟ್ಲಿ. ಮತ್ತು ಇಲ್ಲಿ ನಮಗೆ ಹೆಲ್ಮೆಟ್ಸು ಅದು ಇದೆಲ್ಲ ಡೈಲಿ ಸಡನ್ ಆಗಿ ಸಿಗೋಂಥ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸ್ಟೋರೇಜ್ ಓಕೆ. ಈ ಕಡೆ ಬಂದ್ರೆ ಸರ್, ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೊಂದು ಎಂಟ್ರಿ ಆರ್ಚ್ ತೋರಿಸ್ಬೋದು ನಾವು. ಎಂಟ್ರಿ ಆರ್ಚ್ ಒಂದು ಗ್ರ್ಯಾಂಡ್ ಆಗಿದೆ. ಇದು ಕೂಡ ಕಂಪ್ಲೀಟ್ಲಿ ವಿನಿಯರ್ ಅಲ್ಲೇ ತಗೊಂಡಿದ್ದೀವಿ ಸರ್. ಅದೇನು ವಿನಿಯರ್ ಯೂಸ್ ಮಾಡಿದೀವಲ್ಲ ಅದೇ ಸೇಮ್ ವಿನಿಯರ್ ಇಲ್ಲಿ ಯೂಸ್. ಎಲ್ಲ ಓಲ್ಡ್ ಲುಕ್ ಅಲ್ವಾ ಸರ್? ಓಲ್ಡ್ ಲುಕ್ ಸರ್, ಕಂಪ್ಲೀಟ್ಲಿ ಓಲ್ಡ್ ಲುಕ್ ಅಲ್ಲಿ ಬಂದಿದ್ದೀವಿ. ಅಂಡ್ ಇದಿಷ್ಟು ಸ್ವಲ್ಪ ಚಿಕ್ಕದಾಗಿ ಒಂದು ಸ್ಟೋರೇಜ್ ಯೂನಿಟ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲೇ ದೇವ್ರ ಮನೆ ಫಸ್ಟ್ ತೋರಿಸ್ಬಿಡಿ. ದೇವ್ರ ಮನೆ ತೋರಿಸ್ಬಿಡೋಣ ಸರ್. ತುಂಬಾ ಚೆನ್ನಾಗಿದೆ ಸರ್. ದೇವ್ರ ಮನೆ ಎಕ್ಸಾಕ್ಟ್ಲಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಅಂತ ಹೇಳ್ಬಿಟ್ಟು ದೇವ್ರ ಮನೆ ತಗೊಂಡಿದೀವಿ. ನೋಡ್ಬೋದು ಸರ್, ಮೇಲ್ಗಡೆ ಅದೆಲ್ಲ ಸ್ಟೆಪ್ಸ್ ಏನ್ ಕ್ರಿಯೇಟ್ ಮಾಡಿದ್ವಲ್ಲ ಗೋಪುರ ತರ, ಅದೆಲ್ಲಾನು ಕೂಡ ವೀನಿಯರ್ ಅಲ್ಲೇನೆ ಮಾಡಿದ್ವಿ. ಈ ಪ್ರಭಾವಳಿನೆಲ್ಲಾನು ಕೂಡ ರೆಡಿಮೇಡ್ ಪ್ರಭಾವಳಿ ಅಲ್ವಾ, ಅದನ್ನ ಹಂಗೆ ಮ್ಯಾಚ್ ಮಾಡಿದೀವಿ. 1 ಅಡಿ ಇದೆ ಸರ್ ಇದು ಪ್ರಭಾವಳಿ. 1 ಅಡಿ ಅಗಲ ಇದೆ. 1 ಅಡಿ ಅಗಲ ಇದೆ ಮತ್ತೆ ಕಂಪ್ಲೀಟ್ಲಿ ವುಡ್ ಅಲ್ಲೇ ಮಾಡಿರೋ ತರ ಇದೆ ಸರ್. ಎಕ್ಸ್ಪೆಷಲಿ ಏನಂದ್ರೆ ಸರ್, ಯಾವಾಗ್ಲೂ ಪೂಜೆ ರೂಮ್ ಡೋರ್ ಸ್ವಲ್ಪ ಚಿಕ್ಕದ ಇಡ್ತಾ ಇದ್ವಿ. ಇದೇನಂದ್ರೆ ಹೈಟ್ ಜಾಸ್ತಿ ಇರುತ್ತೆ, ಅಗಲನ ಜಾಸ್ತಿ ತಗೊಂಡಿದೀವಿ ಸರ್. ದೊಡ್ಡದಾಗಿದೆ, ಆಲ್ಮೋಸ್ಟ್ 8x4 ಇದೆ ಸರ್ ಇದು. ಎಕ್ಸಾಕ್ಟ್ಲಿ ನೀವು ಪೂಜಾ ರೂಮ್ ನೋಡಿದ್ರೆ ಅದು ಆಂಟಿಕ್ ಲುಕ್ ಅಲ್ಲೇ ಇದೆ ಸರ್. ಓಪನ್ ಮಾಡಿ ಸರ್, ಈ ಡೋರ್ಸ್ ನೋಡ್ಬೋದು ಸರ್. ಈ ಡಿಸೈನ್ಸ್ ಇದೆಲ್ಲಾನು ನಮ್ಗೆ ಹಳೆ ಡಿಸೈನ್ಸ್ ಫೀಲ್ ಕೊಡುತ್ತೆ ಸರ್. ನೋಡ್ಬೋದು ಸರ್. ಸೈಜ್ ಸರ್ ದೇವ್ರ ಮನೆ ಸರ್, ದೇವ್ರ ಮನೆ ಸೈಜ್ ನಮಗೆ ಒಂದು 4x5 ಸಿಗುತ್ತೆ ಸರ್. ಇಲ್ಲೂ ಮಾರ್ಬಲ್ ಯೂಸ್ ಮಾಡಿದ್ದೀರಾ? ಕಂಪ್ಲೀಟ್ಲಿ ಮಾರ್ಬಲ್ ಸರ್. ವಾಲ್ಗೆಲ್ಲ ಇಲ್ಲೇನು ಲಿವಿಂಗ್ ಅಲ್ಲಿ ಏನು ಯೂಸ್ ಮಾಡಿದ್ವಲ್ಲ ಅದೆಲ್ಲ ವಾಲ್ಗೆ ಯೂಸ್ ಮಾಡ್ಕೊಂಡಿದೀವಿ. ಮತ್ತೆ ಸ್ಟೆಪ್ಸ್ಗೆ ವೈಟ್ ಮಾರ್ಬಲ್ ಯೂಸ್ ಮಾಡಿದೀವಿ. ಕೆಳಗಡೆ ಎಲ್ಲ ಸ್ಟೋರೇಜ್ ಯೂನಿಟ್ಸ್ ಆಗ್ಬೋದು, ಮತ್ತೆ ಅದಕ್ಕೊಂದು ಸ್ಟೆಪ್ ಅಪ್ ತೊಗೊಂಡು ಮಾಡಿರೋದಾಗ್ಬೋದು. ಆ ಕೋಲೈಟ್ಗೆ ಅಂತ ಹೇಳಿ ಕೊಟ್ಟಿದ್ವಿ. ಅದು ಇಲ್ಲ, ನಾವು ಮೇಲ್ಗಡೆನೆ ಹಾಕೊಂತೀವಿ ಅಂತ ಹೇಳಿ ಮೇಲ್ಗಡೆ ಯೂಸ್ ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ವಿಂಡೋನು ಕೊಟ್ಟಿದ್ದೀವಿ ಸರ್, ಚಿಕ್ಕದಾಗಿ ಫಿಕ್ಸೆಡ್ ಗ್ಲಾಸ್ದು, ಸೂರ್ಯನ ಬೆಳಕು ಬರೋಕೆ ಅಂತ ಹೇಳಿ ಕೊಟ್ಟಿದ್ದೀವಿ ಸರ್. ಅಲ್ಲಿ ಇದು ನಮಗೆ 8 feet ಅಲ್ಲಿ ಕ್ಲೋಸ್ ಮಾಡಿದ್ದೀವಿ ಸರ್, ಸ್ಲ್ಯಾಬ್ ಹಾಕ್ಬಿಟ್ಟು. ಮೇಲ್ಗಡೆ ಹಂಗೆ ಇತ್ತು, ಮೇಲ್ಗಡೆ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಚೆನ್ನಾಗಿ ಕಾಣಿಸುತ್ತೆ ಅದು ಆ್ಯಕ್ಚುಲಿ. ಹೌದು ಸರ್. ಸೊ ಇಲ್ಲೊಂದು ವಿಂಡೋ ಇಲ್ಲೂ ಸರ್, ಇಲ್ಲಿ ಯಾಕಂದ್ರೆ ಇಲ್ಲಿ ಈ ಏರಿಯಾ ಎಲ್ಲ ಬರೋದಂತ ಹೇಳ್ಕೊಟ್ಟಿದ್ದೀವಿ. ಅಲ್ಲಿ ಮೆಶ್ ಇಲ್ಲಿ ತೋರಿಸ್ಬೋದು ನೋಡಿ ಸರ್, ಕ್ಲೀನಾಗಿ ಎಷ್ಟು ಇದರಾಗಿದೆ ಅಂತ ಹೇಳಿ. ಅಲ್ಲೆಲ್ಲನೂ ಇವು ಏನು ಟವರ್ ಬೋಲ್ಟ್ಸ್ ಇದನ್ನೆಲ್ಲನೂ ಕೂಡ ನಮಗೆ
ಆಂಟಿಕ್ ಲುಕ್ ಎಲ್ಲ ಆಂಟಿಕೇನೆ, ಬೋಲ್ಟು, ಹುಕ್ಕು, ಎವ್ರಿಥಿಂಗ್ ಅಲ್ವಾ ಸರ್. ಇಲ್ಲೊಂದು ವ್ಯಾನಿಟಿ ಇದೆ. ವ್ಯಾನಿಟಿಗೆ ಇದೊಂದು ಇಷ್ಟೇ ಸಿಕ್ಕಿರೋದ್ರಿಂದ ಒಂದು ಹೈಲೈಟ್ ಮಾಡಿದ್ದೀವಿ. ಇದು ಕೂಡ ಹೈಲೈಟೆಡ್ ಟೈಲೆ ಅಂತ ಹೇಳ್ಬೋದು. ಮನೆ ಒಳಗಡೆ ತುಂಬ ಗ್ರ್ಯಾಂಡ್ ಆಗಿದೆ. ಒಂದು ವ್ಯಾನಿಟಿ ಮತ್ತು ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ ಸರ್. ಕಂಪ್ಲೀಟ್ಲಿ ಇಲ್ಲಿ ಊಟ ಮಾಡಿ ಕೈ ತೊಳ್ಕೊಳಕ್ಕೆ ಅದಕ್ಕೆಲ್ಲ ಸೆಟ್ ಆಗುತ್ತೆ ಇಲ್ಲಿಗೆ. ಮತ್ತು ಇಲ್ಲಿ ಏನಾರು ಅವರು ಸ್ಟೋರೇಜ್ಗೆ ಫ್ರಿಡ್ಜ್ ಅದು ಇದನ್ನೆಲ್ಲ ಅಲ್ಲಿ ಕ್ರಾಕರಿ ಯೂನಿಟ್ ಮಾಡ್ಕೋಬೋದು ಅಲ್ಲಿ. ಹೌದು ಸರ್. ಆಮೇಲೆ ಇದು ಡೋರ್ ಅಂದರೆ ಯುಟಿಲಿಟಿ ಸರ್. ಯುಟಿಲಿಟಿ ಡೋರು ಕೂಡ ಟೀ ಕುಡ್ದೇನೆ ಮಾಡಿದ್ದೀವಿ ನೋಡಿ ಸರ್. ಟೀಕಾ ವಿನಿಯರ್ ಸರ್ ಇದು? ಫ್ರೇಮ್ ಎಲ್ಲ ಟೀ ಕುಡ್ದು ಇದೆಲ್ಲ ವಿನಿಯರ್ ಡೋರ್ಸು ಸರ್. ವಿನಿಯರ್ ಡೋರ್ಸ್ ಅಲ್ವಾ? ಹೌದು ಸರ್. ಕಾಸ್ಟ್ಲಿ ಆಗುತ್ತಲ್ವ ವಿನಿಯರ್ ಡೋರ್ಸು? 10,000 ಆಗುತ್ತೆ. ತುಂಬ ಕಾಸ್ಟ್ಲಿ ಆಗುತ್ತೆ. ಓಕೆ, ಸೈಜ್ ಏನಿದೆ ಸರ್ ಇಲ್ಲಿ ಯುಟಿಲಿಟಿದು? ಸರ್ ಇದು ನಮಗೆ ಆಲ್ಮೋಸ್ಟ್ 3.5 ಅಗಲ ಇದೆ. ಲೆಂತ್ ನಮಗೆ 10 ಅಡಿ ಇದೆ ಸರ್. 10 ಅಡಿ ಇದೆ. ಫುಲ್ ಐಟಿ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ. ಈ ಡಿಸೈನ್ ಚೆನ್ನಾಗಿ ಬಂದಿದೆ, ಫೆದರ್ ಡಿಸೈನ್. ಹೌದು ಸರ್. ಆಮೇಲೆ ಎಲ್ಲ ವಿಂಡೋಗಳು ಅಷ್ಟೇ ಸರ್, ಡಿಫ್ರೆಂಟ್ ಆಗಿ ಇದು ಮಾಡಿದ್ದೀವಿ. ಇಲ್ಲಿ UPVC ವಿಂಡೋ ಹಾಕಿಬಿಟ್ರೆ UPVC ಹಾಕಿದ್ವಿ, ಯಾಕಂದ್ರೆ ಓಪನ್ ಬಿಡೋದು ಬೇಡ ಅಂತೇಳಿ. ಮತ್ತೆ ಒಂದು ಮಸ್ಕಿಟೋ ಟ್ರ್ಯಾಕು ಕೊಟ್ಟಿದ್ದೀವಿ. ಮೇಲೆಗಡೆ ಫಿಕ್ಸೆಡ್ ಗ್ಲಾಸ್ ಕೊಟ್ಬಿಟ್ಟಿದ್ದೀವಿ ಸರ್. ಕಿಚನ್ ಅಲ್ಲಿ ನಾವು ಆಲ್ಮೋಸ್ಟ್ ಈ ಮನೆ ನೋಡ್ತಿರೋರಿಗೆ ಡೆಫಿನೆಟ್ಲಿ ಅನ್ಸುತ್ತೆ ಇದೇ ಥರದ್ದು ಒಂದು ಹಳೆ ಒಂದು ವಿಡಿಯೋ ಮಾಡಿದ್ವಿ ಒಂದು ಮನೆ ಅಲ್ವಾ ಸರ್? ಅದಕ್ಕೆ ಏನು ಡಿಫ್ರೆನ್ಸ್ ಏನಿದೆ ಸರ್, ಪ್ಲಾನ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಆಲ್ಮೋಸ್ಟ್ ಏನಂತಂದ್ರೆ ಸ್ವಲ್ಪ ಮೆಟೀರಿಯಲ್ಸ್ ಚೇಂಜ್ ಇದೆ. ಇದೆಲ್ಲ ನಾವು ಆಂಟಿಕ್ ಲುಕ್ ಹೋದ್ವಿ, ಅದು ಸ್ವಲ್ಪ ಮಾಡರ್ನ್ ಲುಕ್ ಹೋಗಿದೆ. ಓಕೆ, ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಕಿಚನ್ ಸೈಜು ನಮಗೆ ಒಂದು 12 to 14 ಫೀಟ್ ಲೆಂತ್ ಸಿಗುತ್ತೆ. ಆಮೇಲೆ ಹಿಂಗೆ ಇಲ್ಲಿ ಗಂಟೆ ಅಂತಂದ್ರೆ ನಮ್ಗೆ ಒಂದು 14 ಅಡಿ ಸಿಗುತ್ತೆ. ಇಂಟೀರಿಯರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇಂಟೀರಿಯರ್ ಇದೆಲ್ಲ SS ಸರ್. ಇದೊಂದು ಪಾರ್ಟ್ ಮಾತ್ರ ನಾವು ಮಾಡಲಿಲ್ಲ, ಯಾಕಂದ್ರೆ ಅವ್ರಿಗೆ SS ಬೇಕು ಅಂತ ಹೇಳಿ. SS ಸರ್. ಇದೆಲ್ಲ ಕಿಚನ್ ಮಾತ್ರ SS ಮಾಡಿದೀವಿ ಸರ್. ಅಂದ್ರೆ ನಮ್ದ್ರಲ್ಲೇ ಕಿಚನ್ ಇಂಟೀರಿಯರ್ ಇತ್ತು, ಅದ್ರ ಬದಲಾಗಿ ಅವ್ರು SS-ಗೆ ಅಪ್ಗ್ರೇಡೇಷನ್ ಮಾಡ್ಕೊಂಡವ್ರು ಸರ್. ಓಕೆ, ತುಂಬ ಚೆನ್ನಾಗಿದೆ ಸರ್ ಇದು. ಅಲ್ಲಿ ಇದೆಲ್ಲ ಗ್ಯಾಲಕ್ಸಿ ಗ್ರಾನೈಟ್ನ ಕೌಂಟ್ರ್ ಯೂಸ್ ಮಾಡಿದ್ದೀವಿ ಸರ್. ಇದು ಕಂಪ್ಲೀಟ್ ಆಗಿ ಎಲ್ ಶೇಪ್ ಕೌಂಟ್ರ್ ಕೊಟ್ಟಿದ್ದೀವಿ ಅಲ್ಲಿ ಗಂಟನು, ಎಲ್ಲೂ ಗ್ಯಾಪ್ ಬಿಟ್ಟಿದಾರಂಗೆ. ಮತ್ತು ಇದನ್ನು 40 mm ಮಾಡಿದ್ದೀವಿ, ಸ್ವಲ್ಪ ಬಲ್ಕಿಯಾಗಿ ಕಾಣಿಸ್ಲಿ ಅಂತಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಏನಂತಂದ್ರೆ ಸರ್, ಇದೇ ಥರ ಸೇಮ್ ಟೈಲ್ನ ನಾವು ಪ್ಲೇನ್ ಟೈಲ್ಸ್ ನೋಡಿದ್ದೀವಿ ಸರ್. ಸಾಕಷ್ಟು SS ಐಟಮ್ ಎಲ್ಲ ಇದ್ದಿದ್ದರಿಂದ ಅದನ್ನು ಹೈಲೈಟ್ ಮಾಡೋದು ಬೇಡ, ಇಂಟೀರಿಯರ್ ಹೈಲೈಟ್ ಆಗಲಿ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಗ್ಯಾಸ್ ಕನೆಕ್ಷನ್ಸ್ ಒಂದು ಬಂದಿದೆ. ಇವೆಲ್ಲ ಗ್ಯಾಲಕ್ಸಿನ ಸರ್ ಇದು? ಇದೆಲ್ಲ ಗ್ಯಾಲಕ್ಸಿನೇ ಸರ್. ನೋಡುವ ಸರ್, ಇಲ್ಲಿ ಗಂಟ ನಾವು ಸ್ಟೋರೇಜ್ನ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ನಮಗೆ ಫ್ರಿಡ್ಜ್ಗೆ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಒಂದು ಏರಿಯಾನ ಸಪ್ರೇಟ್ ಆಗಿ ಮಾಡಿರುವಂಥದ್ದು. ಹೌದು ಸರ್. ಇದು ಫ್ಲೂಟೆಡ್ ಅಲ್ಲ ಸರ್, ಇದು ಲ್ಯಾಪ್ಟಾಪ್ಸ್ ಹಾಕ್ಬಿಟ್ಟಿದ್ದೀವಿ, ರಾಫ್ಟರ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಈ ಕೆಳಗಡೆ ಕಂಪ್ಲೀಟ್ಲಿ ಸ್ಟೋರೇಜ್ UPS ಅದು ಇದೆಲ್ಲ ಇದೆ. ಇದಕ್ಕೂ ಕೂಡ ಅಲ್ಲೇನು ವಿನಿಯರ್ ಯೂಸ್ ಮಾಡಿದ್ವಲ್ಲ ಸರ್, ಅದೇ ಶೀಟ್ಸ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಸ್ಟೋರೇಜ್ ಏನು ಬೇಕಾದ್ರೆ ಇಟ್ಕೊಳ್ಳೋಕ್ಕೆ ಸಡನ್ ಆಗಿ ಅಂತ ಇಟ್ಕೊಟ್ಟಿದ್ದೀವಿ. ರೂಮ್ ಸೈಜು ಚಿಕ್ಕದಾಗಿದೆ ಸರ್, ಕಾಂಪ್ಯಾಕ್ಟ್ ಆಗಿದೆ ಸರ್. ಇದೆಲ್ಲ ಆಲ್ಮೋಸ್ಟ್ ನಾವು ಟೀಕುಡ್ ಡೋರ್ಸ್ ಇಲ್ಲೇ ಮೇಕಿಂಗ್ ಮಾಡಿರೋದು ಸರ್. ಸಿಂಪಲ್ ಡಿಸೈನ್ ತೊಗೊಂಡಿದ್ದೀವಿ. ಒಂದೊಂದು ವಿನಿಯರ್ ಡೋರ್ ಇದೆ, ಇದೇ ಥರ ಡಿಸೈನ್ ಕೂಡ ಮಾಡಿದ್ದೀವಿ ಸರ್. ಸ್ವಲ್ಪ ಹೆವಿ ಇದೆ ಸರ್, ಡೋರ್ ಥಿಕ್ನೆಸ್ ನೋಡ್ಬೋದು ಸರ್. ತೋರಿಸ್ಬಿಡ್ತೇನೆ. ಓಕೆ, ಇದು ಸ್ವಲ್ಪ ಎಲ್ಲ ಹೆವಿ ಇದೆ ಸರ್. 35 mm ಅಂತೂ ಬಂದಿದೆ. ಹೌದು ಸರ್. ಈ ರೂಮ್ ಸೈಜ್ ಸರ್ ಏನಿದೆ ಸರ್? ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ ಚಿಕ್ಕದಾಗಿದೆ ಸರ್, ಒಂದು 10 ಅಡಿಗೆ 9 ಅಡಿ ಅಂತ ಹೇಳ್ಬೋದು ಸರ್. 10-9 ಅಂತ ಹೇಳ್ಬೋದು. ಇದೇನಂದ್ರೆ ಒಂದು ಗೆಸ್ಟ್ ಬೆಡ್ರೂಮ್ ಇಲ್ಲಾಂದ್ರೆ ಪೇರೆಂಟ್ಸ್ ಬೆಡ್ರೂಮ್ ಅಂತ ಕರಿಬೋದು. ಓಕೆ, ಈ TV ಯೂನಿಟ್ ಸ್ವಲ್ಪ ಮುಂದೆ ಹೇಳ್ಕೊಂಡು ಇದು ಸ್ಟೋರೇಜ್ ಯೂನಿಟ್. ಸೇಮ್ ಪ್ಲಾನ್ ಇದು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೊಂದು ರೆಡಿ ಆಗಕ್ಕಂತ ಒಂದು ಏರಿಯಾ ಕೊಟ್ಟಿದ್ದೀವಿ. ಮತ್ತೆ ಇದು ಎಲಿವೇಶನ್ ಕಾಣೋ ವೈಟ್ ಕಲರ್ ಕಾಣಿಸ್ತಾ ಇತ್ತಲ್ಲ ಸರ್, ಆ ವಿಂಡೋ ಇಲ್ಲಿ ಪಾಲಿಶ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ವೈಟ್ ಇದೆ, ಇಲ್ಲಿ ಟೀಕುಡ್ ಪಾಲಿಶ್ ಇಲ್ಲೇ ಕಾಣಿಸ್ತಾ ಇದ್ದಾರೆ ಸರ್. ಇಲ್ಲಿ ಮಾತ್ರ ನಾವು ಮತ್ತೆ ಅಗೇನ್ 6x4 ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ ಸರ್. ಒಂದು ವಾಶ್ರೂಮ್ ಕೊಟ್ಟಿದ್ದೀವಿ ಸರ್. ಇದನ್ನು ಕೂಡ ನೋಡ್ಬೋದು, ಗ್ರ್ಯಾಂಡ್ ಆಗಿದೆ ಸೊ ಕಂಪ್ಲೀಟ್ಲಿ. ಬಟ್ ಇಲ್ಲಿ ಕೂಡ ಕಾಲಮ್ ಅಡ್ಡ ಬಂದಿರೋದ್ರಿಂದ ಇದೊಂದು ಹ್ಯಾಂಡ್ ವಾಶ್ ಏರಿಯಾ ಅಂತ ಸಪ್ರೇಟ್ ಮಾಡ್ಕೊಂಡು ಇದೊಂದು ಸ್ಟೆಪ್ ಡೌನ್ ತೊಗೊಂಡು ಇಲ್ಲಿ ಒಂದು ಕಮೋಡ್ ಏರಿಯಾ ಎಲ್ಲ ಈ ಕಡೆ ಡಿಸೈನ್ ಮಾಡಿದ್ವಿ ಸರ್. ಇದರಲ್ಲಿ ಏನಂತಂದ್ರೆ ಶವರ್ ಅದು ಇದನ್ನೆಲ್ಲನೂ ಕೊಡೋಕ್ಕೆ ಸಫಿಷಿಯೆಂಟ್ ಸ್ಪೇಸ್ ಆಗಲ್ಲ ಅಂತೇಳಿ ಇಲ್ಲಿ ಕೊಟ್ಬಿಟ್ಟು ಎದುರುಗಡೆ ಕೊಟ್ಬಿಟ್ಟಿದ್ದೀವಿ. ಜಾಗೋರ್ ಅಲ್ವಾ ಸರ್? ಕಂಪ್ಲೀಟ್ಲಿ ಜಾಗೋರ್ ಸರ್ ಇಲ್ಲೆಲ್ಲ. ಅಲ್ಲಿ ಇಲ್ಲಿ ನೋಡ್ಬೋದು ಸರ್, ಎಲ್ಲ ಸ್ಟೆಪ್ಸ್ ಹೋಗಿರೋದು, ಸೆಕೆಂಡ್ ಪ್ಲೇಟ್ ಹೋಗಿದೆ, ಎಲ್ಲ ತಗೊಂಡಿರೋದು. ಇಷ್ಟೇ ಪೌಡರ್ ರೂಮ್ ಇಷ್ಟೇ ಡಿಸೈನ್ ಮಾಡಿದ್ವಿ. ಆಮೇಲೆ ಇದೊಂದು ಎಂಟರ್ ಏರಿಯಾ ಇರಲಿ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿರೋದು ಮಾಡ್ಕೊಂಡಿರೋದು. ಸೂಪರ್. ಓಕೆ, ಇದೆಲ್ಲ ನಮಗೆ ಆಲ್ಮೋಸ್ಟ್ ಮ್ಯಾಟ್ ಫಿನಿಶ್ ಟೈಲ್ಸ್ ವಿತ್ ಗ್ರೂ ಜಾಯಿಂಟ್ಸ್ ಇದೆ ಸರ್. ಎಷ್ಟಾಯ್ತು ಸ್ಪೇಸ್ ಔಟ್ ಜಾಯಿಂಟ್ ಸರ್? ಇದು ನಮ್ಗೆ ಆಲ್ಮೋಸ್ಟ್ 90 rupees ಗಂಟ ಬಂದಿದೆ ಸರ್. 90 ರೂಪಾಯಿ ಆಯ್ತು. 90 ರೂಪಾಯಿ ಟೈಲ್ಸ್ ಬಂದಿದೆ ಸರ್. ಸೊ ಸ್ಟೇರ್ ಕೇಸ್ ಬಗ್ಗೆ ಹೇಳಿ ಸರ್. ಸ್ಟೇರ್ ಕೇಸ್ ಇದನ್ನು ಫಸ್ಟ್ ರೈಲಿಂಗ್ ನೋಡೋದಾದ್ರೆ ಸರ್ ನೋಡ್ಬೋದು, MS ಮತ್ತು ಅದ್ರ ಮೇಲ್ಗಡೆ ವುಡ್ ಟೀಕುಡ್ ಏನು ಟಾಪ್ ಕಾಂಬಿನೇಷನ್ ಹ್ಯಾಂಡಲ್ ಅಂತ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಒಂದು ಪಿಲ್ಲರ್ ಥರ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಟೀಕುಡ್ದು, ಕಂಪ್ಲೀಟ್ಲಿ ಒಂದು ಗ್ರ್ಯಾಂಡ್ ಲುಕ್ ಬರಲಿ ಅಂತ ಹೇಳಿ. ಸೊ ಇಲ್ಲಿಂದ ಮುಂದಕ್ಕೆ ಹೋದ್ವಿ ಅಂತಂದ್ರೆ ಸರ್ ನೋಡ್ಬೋದು,
ಸೊ ಈ ಎಂಟೈರ್ ಮನೆ ಇಲ್ಲಿಂದ ನೋಡಿದ್ರು ನಿಮ್ಗೆ ಅನ್ಸುತ್ತೆ ಸರ್ ಎಲ್ಲ ಆಂಟಿಕ್ ಲುಕ್ ಅಲ್ಲಿ ಇದೆ ಅಂತ. ಕಂಪ್ಲೀಟ್ ಆಗಿ ಆಂಟಿಕ್ ಲುಕ್ ಅನ್ಸುತ್ತೆ. ಈ ಡಿಸೈನ್ಸ್ ತೊಗೊಂಡಿರೋದು ಅದೇ ರೀಸನ್ ತೊಗೊಂಡಿದ್ದೀವಿ ಸರ್. ಎಲ್ಲ ಚೈನ್ ಸ್ಟೆಪ್ಸ್ ಮನೆದು ಕಂಪ್ಲೀಟ್ಲಿ ಮನೆಗೆ ಚೈನ್ ಸ್ಟೆಪ್ಸ್ ಕೊಟ್ಟಿದ್ದೀವಿ. ಅಲ್ಲೆಲ್ಲ ಟೀಕ್ ವುಡ್ ಮತ್ತೆ ಒಂದು ನ್ಯೂಟ್ರಲ್ ಕಲರು ಇಷ್ಟು ಮೇಲೆ ಡಿಸೈನ್ ಮಾಡ್ಕೊಂಡು ಹೋಗಿದ್ದೀವಿ. ಓಕೆ, ಸೈಜ್ ಏನಿದೆ ಸರ್? ಸೈಜ್ ಬಂದ್ಬಿಟ್ಟು 3 ಅಡಿ ಅಗಲ ಇದೆ ಸರ್. 3 ಅಡಿ ಅಗಲ ಎಲ್ಲ ಫುಟ್ ಲೈಟ್ಸ್ ಕೊಟ್ಕೊಂಡು ಹೋಗಿದ್ದೀವಿ. ಇಲ್ಲೇನು ಹಾಕಿರೋದು ಸರ್? ಇದಕ್ಕೂ ಕೂಡ ಬ್ಲ್ಯಾಕ್ ಮತ್ತೆ ಫ್ಲೋರಿಂಗ್ ಏನಿತ್ತಲ್ಲ ಅದೆರಡು ಕಾಂಬಿನೇಷನ್ ಮಾಡ್ಬಿಟ್ಟು ಮಾರ್ಬಲ್ ಯೂಸ್ ಮಾಡ್ಬಿಟ್ಟು ಇದಕ್ಕೂ ಮಾರ್ಬಲ್ ಹಾಕ್ಬಿಟ್ಟಿದ್ದೀವಿ. 40 mm ಮಾಡ್ಬಿಟ್ಟು ಹಾಕ್ಬಿಟ್ಟಿದ್ದೀವಿ ಸರ್. ಮನೆ ಪಕ್ಕದಲ್ಲಿ ಒಂದು ಮನೆ ಅಲ್ಲಿ ಕನ್ಸ್ಟ್ರಕ್ಷನ್ RC ಸರ್ ಮಾಡ್ತಾ ಇದ್ರೆ ಅವಾಗ ಅದ್ರ ಮುಖಾಂತರ ಲೈಕ್ ಗೊತ್ತಾಗಿದ್ದು. ಒಂದೇನಂತ ಹೇಳಿದ್ರೆ ಅಗ್ರಿಮೆಂಟ್ ಅಲ್ಲಿ ಕೆಲವು ಟರ್ಮ್ಸ್ಗಳು ಲೈಕ್ ಟ್ರಾನ್ಸ್ಪರೆಂಟ್ ಇತ್ತು. ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಅಂಡ್ ಬೇಸ್ಡ್ ಆನ್ ದಟ್ ಲೈಕ್ ಐ ಮೇಡ್ ಎ ಡಿಸಿಷನ್ ಟು ಗೋ ವಿತ್ RCC. ಆಲ್ಮೋಸ್ಟ್ ಲೈಕ್ ಗುಡ್ ಇದರಲ್ಲಿ ಬಂದಿದೆ. ವಾಂಟ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂಡ್ ಗೆಟ್ ಇಟ್ ವ್ರಾಪ್ಡ್ ಅಪ್. ಆಲ್ ದಿ ಬೆಸ್ಟ್ RCC. ಥ್ಯಾಂಕ್ಸ್ ಅಗೇನ್ ಕೋಆರ್ಡಿನೇಟರ್ ಲಕ್ಷ್ಮಣ್, ತುಂಬ ಥ್ಯಾಂಕ್ಸ್ ಸರ್. ಇವಾಗ ಮೇಲೆ ಸರ್ ಮೇಲೆ ಹೋಗ್ತಾ ಇದೀವಿ. ಸ್ಟೇರ್ ಕೇಸ್ ನೋಡ್ಬೋದು ಸರ್. ಇದನ್ನ ಪಾಲಿಶ್ ಆಗಿಲ್ಲ. ಇಲ್ಲಿ ಪಾಲಿಶ್ ಆಗಿದೆ, ಇಲ್ಲಿ ಪಾಲಿಶ್ ಆಗಿಲ್ಲ. ಇಲ್ಲೇ ಗೊತ್ತಾಗುತ್ತೆ ನೋಡಿ ಹೆಂಗ್ ಬರುತ್ತೆ ನೋಡಿ ಸರ್. ಅದು ಶೈನಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಓಕೆ, ಆಮೇಲೆ ಈ ಲುಕ್ ನೋಡ್ಬೋದು ಸರ್. ಕಂಪ್ಲೀಟ್ಲಿ ಒಂದು ಆಂಟಿಕ್ ಲುಕ್, ಆಂಟಿಕ್ ಫಿನಿಶ್ ಸರ್. ಇದು ಸ್ಕೈ ವ್ಯೂ ಬಗ್ಗೆ ಹೇಳಿ ಒಂಚೂರು. ಡಿಫ್ರೆಂಟ್ ಆಗಿ ಮಾಡ್ಬಿಟ್ಟಿದ್ದೀರಾ ಇದು ಸ್ಕೈ ವ್ಯೂ. ಸ್ಕೈ ವ್ಯೂ ಅಷ್ಟೇ ಸರ್. ಮೇಲ್ಗಡೆ ಆಲ್ಮೋಸ್ಟ್ ನಮಗೆ ಯಾವಾಗಲೂ ಫುಲ್ ಗ್ಲಾಸ್ ಹಾಕ್ಬಿಡ್ತಾ ಇದ್ವಿ. ಓಕೆ, ಸೊ ಇದ್ರಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಬಾಕ್ಸ್ ಥರ ಡಿಸೈನ್ ಮಾಡ್ಬಿಟ್ಟು ಅದ್ರ ಪ್ರಕಾರ ಓಪನಿಂಗ್ ಇಟ್ಕೊಂಡು ಅದಕ್ಕೆ ಟಫನ್ ಗ್ಲಾಸ್ ಹಾಕಿ ಆ ಥರ ಮಾಡ್ಕೊಟ್ಟು ಎಲ್ಲ ಕಾಂಕ್ರೀಟಲ್ಲೇ ಮಾಡಿದ್ದೀವಿ ನೋಡಿ ಸರ್. ಹೌದು ಸರ್. ಬಾಕ್ಸ್ನ ಈವ್ನಿಂಗ್ ಟೈಮಲ್ಲಿ ಈ ಗೋಡೆ ಮೇಲೆ ಅದು ಪಿಕ್ಚರ್ ಎಲ್ಲ ಬೀಳುತ್ತೆ. ಇಲ್ಲಿ ಬರುತ್ತಾ? ಹೌದು ಸರ್. ಡಿಸೈನ್ ಥರ ಕಾಣಿಸುತ್ತೆ. ಡಿಸೈನ್ ಥರ ಕಾಣುತ್ತೆ. ಹೌದು. ಅಂದ್ರೆ ಆಕ್ಚುಲ್ ಆಗಿ ಮೇಲ್ಗಡೆ 2 ರೂಮ್ ಮಾಡ್ತಾ ಇದ್ವಿ. ಇದರಲ್ಲಿ ಒಂದು ಸ್ಪ್ಲಿಟ್ ರೂಮ್ ಮಾಡ್ಬಿಟ್ಟು ಒಂದು ಸ್ಟಡಿ ರೂಮ್ ಸಪ್ರೇಟ್ ಮಾಡಿದೀವಿ ದೇವಮೂಲೆಗೆ. ಇದು ಲಾಂಜ್ ಏರಿಯಾ ಅಲ್ವಾ? ಲಾಂಜ್ ಏರಿಯಾ. ಹೌದು ಸರ್. ಇಲ್ಲೂ ಗ್ರಾನೈಟ್, ಇದು ಮಾರ್ಬಲ್ ಸರ್. ಕಂಪ್ಲೀಟ್ ಮಾರ್ಬಲ್. ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಇದು ಮಾಸ್ಟರ್ ಬೆಡ್ರೂಮ್. ಬಟ್ ಇಲ್ಲೆಲ್ಲ ಡೋರ್ಸ್ ಮತ್ತೆ 7 ಫೀಟ್ ಬಂದಿದೆ ಸರ್. ಇಲ್ಲೆಲ್ಲ 8 ಫೀಟ್ ಇಲ್ಲ, 7 ಫೀಟ್ ಇದೆ. 7/3 ಓಪನಿಂಗ್ ಇದೆ. ಟೀಕ್ ಡೋರು, ಟೀಕ್ ಪಾಲಿಶ್ ಎಲ್ಲ ಕಂಪ್ಲೀಟ್ ಆಗಿ ಇದೆಲ್ಲ ಸಾಲಿಡ್ ಡೋರ್ ಇದೆ ಸರ್. ಸೈಜ್ ಸರ್ ರೂಮ್ ಸರ್? ರೂಮ್ ಸೈಜ್ ನಮಗೆ ಒಂದು 16 ಅಡಿ ಅಗಲ ಇದೆ. 16 ಅಡಿಗೆ ಕಂಪ್ಲೀಟ್ ಇದು ರೂಮೇನೆ ಸರ್. ವಾಕಿನ್ ವಾರ್ಡ್ರೂಮ್ ಇದೆ. 30 ಅಡಿಗೆ ರೂಮೇ ಅನ್ಬೋದು ಸರ್ ಇದನ್ನ. ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ಅಲ್ವಾ ಇದು? ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ಸರ್. 6/4 ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿದೀವಿ. ನೋಡೋ ಸರ್, ಕಂಪ್ಲೀಟ್ಲಿ ಒಂದು ಸ್ಪೇಷಿಯಸ್ ರೂಮ್ ಅಂತ ಹೇಳ್ಬೋದು. ಇದನ್ನ ಕಾಟ್ ಮಧ್ಯಕ್ಕೆ ಬರುತ್ತೆ. ಇಲ್ಲೊಂದು ಸಿಟ್ಟಿಂಗ್ ಏರಿಯಾ ಅಂತೇಳಿ ಪ್ಲಾನ್ ಮಾಡಿದ್ವಿ. ಇದೆಲ್ಲ ಲ್ಯಾಮಿನೇಟ್ ಸರ್. ವುಡ್ ಫಿನಿಶ್ ಲ್ಯಾಮಿನೇಟ್ ಹೋಗಿದೀವಿ. ಆಮೇಲೆ ಸರ್ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಎಲ್ಲರೂ ನಾವು ಕಲರ್ ಲ್ಯಾಮಿನೇಟೇ ಹೋಗಿಲ್ಲ ಸರ್. ಎಲ್ಲ ಒಂದೇ ತರನೇ, ಎಲ್ಲ ಒಂದೇ ಫಿನಿಶ್ ಅಲ್ವಾ? ವುಡ್ ಅಲ್ಲೇ ಮಾಡಿದೀವಿ ಅನ್ನೋ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ವೈಟ್ ಆಗಲಿ ಮತ್ತೆ ಅದರ್ ಕಲರ್ಸ್ ಆಗಲಿ ಯಾವ್ದು ಇಂಟಿಗ್ರೇಟ್ ಯಾವುದು ಇಲ್ಲ ಬಿಡಿ ಸರ್. ಇದು ಕಂಪ್ಲೀಟ್ಲಿ ಮಾಡ್ಕೊಂಡಿದ್ದೀವಿ ಸರ್. ಬೇ ವಿಂಡೋ ಮಾಡಿದ್ದೀವಿ ಸರ್ ಕೂತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ. ಆಮೇಲೆ ವಿಂಡೋನ ಅಷ್ಟೇ ದೊಡ್ಡದಾಗಿದೆ ಸರ್. ಬಾಲ್ಕನಿಗೂ ಕೂಡ ಡೋರ್ ತೋರಿಸ್ಬಿಡಿ. ಸೇಮ್ ಅದೇ ಡಿಸೈನ್. ಎಲ್ಲ ಕಡೆ ಒಂದೇ ಡಿಸೈನು, ಒಂದೇ ಡೋರ್ ಅಲ್ವಾ ಇದು? ಸರ್ ಕಂಪ್ಲೀಟ್ಲಿ ಪಾಲಿಶ್ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಬಂದ್ರೆ ಫುಲ್ ಲೈಟ್ ಟೈಲ್ಸ್ ಕೊಟ್ಬಿಟ್ಟಿದ್ದೀವಿ ಸರ್. ಓಕೆ, ಫುಲ್ ಲೈಟ್ ಟೈಲ್ಸ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಆರಾಮಾಗಿ ಒಂದು ಇಬ್ರು ಕೂತ್ಕೋಬಹುದು. ಇಲ್ಲೆಲ್ಲ ಪ್ಲಾಂಟರ್ ಗಿಡ ಅದೆಲ್ಲ ಇಡೋದಕ್ಕೆ ಅಂತ ಪ್ಲಾನ್ ಮಾಡಿದೀವಿ. ಬಟ್ ಇದೆಲ್ಲ ಕ್ಲೋಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಇಲ್ಲೊಂದು CNC ಕೆಳಗಡೆಯಿಂದ ಕಾಣುತ್ತೆ ಸರ್. ಇದು ಇಲ್ಲೊಂದು CNC ಕೊಟ್ಟಿದ್ದೀವಿ ಸರ್. ಎಲಿವೇಶನ್ ಬರುತ್ತೆ. ಎಲಿವೇಶನ್ ಇದು ತುಂಬಾ ಹೈಟ್ ತಗೊಂಡ್ರೆ ಅಲ್ವಾ? ಇದು ಹೈಟ್ ಜಾಸ್ತಿ ತಗೊಂಡಿದ್ದೀವಿ ಸರ್. ಮಕ್ಕಳೆಲ್ಲ ಚಿಕ್ಕವರು ಇದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಕೂತ್ಕೊಂಡಾಗ ಕಾಣೋದು ಬೇಡ ಅಂತೇಳಿ ನಿಂತ್ಕೊಂಡಿದ್ರೆ ಮಾತ್ರ ವಿಸಿಬಿಲಿಟಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಬಟ್ ಆಚೆಗಡೆಯಿಂದ ನಮ್ಗೆ ಏನಂದ್ರೆ ನೋಡೋಕೆ ಔಟ್ಲುಕ್ ಗ್ಲಾಸ್ ಚೆನ್ನಾಗಿರುತ್ತೆ ಅಂತ ಇದು ಚೆನ್ನಾಗಿ ದೊಡ್ಡದಾಗಿದೆ ಸರ್. ಇದು ಟೈಲ್ಸ್ಗಳು. ಹೌದು ಸರ್. 2.5ಗೆ 5 ಫೀಟ್ ಇದು. ಹೌದು ಸರ್. ಇದೆಲ್ಲ ಪಾರ್ಕಿಂಗ್ ಹಾಕಿದ್ವಲ್ಲ ಅದೇ ಲಪೋತ್ರ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದೀರಾ? ವಾಕಿನ್ ವಾರ್ಡ್ರೋಬ್ ಅಂತೂ ಮ್ಯಾಸಿವ್ ಆಗಿದೆ ಸರ್. ಮ್ಯಾಸಿವ್. ಹೌದು. ಇದೊಂದು ಏನು ವೀನಿಯರ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಸರ್. ಫಿನಿಶ್ ಮಾಡಿ ಒಂದು ಪಾಲಿಶ್ ಹಾಕೊಂಡಿದ್ದೀವಿ. ಇಲ್ಲಿ ಒಳಗೆ ಎಂಟ್ರೋದ್ರಿಂದ ನೋಡ್ಬೋದು ಸರ್, ಇಷ್ಟು ಉದ್ದಕ್ಕಿಲ್ಲ, ಫುಲ್ ಲೆಂತ್ ಇದೆ. ಕಂಪ್ಲೀಟ್ ಸ್ಟೋರೇಜ್ ಇದೆ ಸರ್. ನಾವು ನೋಡ್ಬೋದು ಸರ್, ಅಲ್ಲೂ ಕೂಡ ಫುಲ್ ಸ್ಟೋರೇಜ್ ಇದೆ, ಇಲ್ಲೂ ಫುಲ್ ಸ್ಟೋರೇಜ್ ಇದೆ. ಮತ್ತೆ ಇಲ್ಲಿ ಎದುರುಗಡೆ ಬರ್ತಾ ಇದ್ದಂಗೆ ಇಲ್ಲೊಂದು ಹೈಲೈಟಿಂಗ್ ಒಂದು ಮಿರರ್ ಇದೆ. ಈ ವಾಶ್ರೂಮ್ ಸೈಜ್ ಸೈಜ್ ಬಂದ್ಬಿಟ್ಟು ನಮಗೆ ಲೆಂತ್ ಒಂದು 14 ಫೀಟ್ ಸಿಗುತ್ತೆ ಸರ್. ಇದನ್ನು 14 ಫೀಟ್ಗೆ ಒಂದು 5 ಅಡಿ ತಗೊಂಡಿದ್ದೀವಿ ಸರ್. ಇದು ವೆಟ್ ಏರಿಯಾ ಅಲ್ವಾ? ವೆಟ್ ಏರಿಯಾ. ಗ್ಲಾಸ್ ಪಾರ್ಟಿಷನ್ ಕೊಟ್ಟಿದ್ದೀವಿ. ಇಲ್ಲಿ ಕಂಪ್ಲೀಟ್ಲಿ ನೋಡ್ಬೋದು ಸರ್, ಇಲ್ಲೊಂದು ಟೈಲ್ ಡ್ರಾಪ್ ತಗೊಂಡಿದ್ದೀವಿ ನಾವು. ಒಂದು 1/2 ಇಂಚ್ ಸ್ಟೋನ್ ತಗೊಂಡಿದ್ದೀವಿ. ಓಕೆ. ಕಂಪ್ಲೀಟ್ಲಿ ಶವರ್ ಏರಿಯಾ ಆಗ್ಬೋದು, ಡೈವರ್ಟರ್ ಆಗ್ಬೋದು, ಮತ್ತೆ ಅಲ್ಲೇನೋ ಗೀಸರ್ ಹಾಕೊಂತಂದ್ರೆ ಅದಕ್ಕೂ ಕೂಡ ಪ್ರೊವಿಷನ್ ಆಗ್ಬೋದು. ಮತ್ತೆ ಫುಲ್ ಲೈಟಿಗೆ ತಗೊಂಡಿದ್ದೀವಿ. ಫುಲ್ ಬಾಡಿ ಟೈಲ್ಸ್ನ ಇಲ್ಲಿಗೆ ಹಾಕೊಂಡಿದ್ದೀವಿ. ಎಲ್ಲ ಇಟಾಲಿಯನ್ ಫಿನಿಶ್ ಸರ್ ಇದು ಎಲ್ಲ. ಹೌದು ಸರ್. ಇಟಾಲಿಯನ್ ಮತ್ತೆ ಆಂಟಿಕ್ ಎರಡು ಕಂಬೈನ್ ಮಾಡಿ ಟೈಲ್ಸ್ ಚೆನ್ನಾಗಿದೆ ನೋಡಿ. ಇದು ನೋಡ್ಬೋದು ಸರ್, ಗ್ರ್ಯಾಂಡ್ ಆಗಿದೆ. ಆಮೇಲೆ ನಮ್ಗೆ ಇಲ್ಲಿ ಏನಂತಂದ್ರೆ ಸರ್, ಇಲ್ಲಿ ಸ್ವಲ್ಪ ಯೂಶಲಿ ನಮಗೆ ಎಲ್ಲ ಟಾಯ್ಲೆಟ್ ಒಳಗಡೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೇ ತರ ಟೈಲ್ಸ್ ಕ್ಲೀನಿಂಗ್ ಈಸಿ ಆಗ್ಲಿ ಅಂತ ಮಾಡ್ತೀವಿ. ಬಟ್ ಇಲ್ಲೇನು ನೀರು ಬೀಳಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಂಬೋಸ್ಡ್ ಇರೋದು, ಸ್ವಲ್ಪ ಹೌದು ಸರ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಸರ್. ಆಮೇಲೆ ಕಲರ್ ಅಷ್ಟೇ ಸರ್, ಕಲರ್ ಗ್ರೇಡಿಂಗು ಡಿಫ್ರೆಂಟ್ ಆಗಿದೆ. ಆಮೇಲೆ ಈ ಕಲರ್ ಏನಿದೆ ನ್ಯಾಚುರಲ್ ಆಗಿ ಎಲ್ಲ ಕಡೆ ಕಂಟಿನ್ಯೂ ಮಾಡಿದ್ವಿ. ಇದೊಂದು ಏರಿಯಾ ಮಾತ್ರ ಹೈಲೈಟ್ ಏರಿಯಾ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ಸರ್.
ಇಲ್ಲೊಂದು ಲೈಟ್ ಕೂಡ ಇದು ಮಾಡ್ಬೋದು ಸರ್. ಕೊಟ್ಟಿದ್ದಾರೆ ಇಲ್ಲಿ ಜಾಗ್ವಾರ್ ಅಲ್ವಾ ಸರ್ ಎಂಟೈರ್ ಎಲ್ಲ ಜಾಗವರು ಸರ್. ಇಲ್ಲಿ 2 ರೂಮ್ ಅಲ್ವಾ ಸರ್ ಇಲ್ಲಿ? ಸರ್ ಇಲ್ಲೂ ಸೇಮ್ ರೂಮ್ ಡೋರ್ ಅಂತ ಏನು ಕಾಮನ್ ಆಗಿ ಅದೇ ಥರದ್ದು ಏನಿದೆ ಅದೇ ಥರದ ರೂಮ್ ಡೋರ್ ಇದೆ. ಇಲ್ಲಿ ಬಂದಿದೆ ಸರ್ ಇದೊಂದು ಕಿಡ್ಸ್ ರೂಮ್ ಇದೆ ಸರ್. ಆ್ಯಕ್ಚುಲಾಗಿ ಇದು ಅದ್ರ ಥರದ ದೊಡ್ಡ ರೂಮ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಓಕೆ. ಬಟ್ ಏನಂತಂದ್ರೆ ಆಮೇಲೆ ಅದು ವಾಸ್ತು ಪ್ರಕಾರ ಕುಬೇರ ಮೂಲೆಯಲ್ಲಿ ದೊಡ್ಡ ರೂಮ್ ಇರ್ಬೇಕಂತ ಹೇಳ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಸ್ಟಡಿಗೆ ಇದಕ್ಕೆ ಅಂತ ಸ್ಪ್ಲಿಟ್ ಮಾಡಿದ್ದೀವಿ ಸರ್. 2 ಬೆಡ್ರೂಮ್ ಮಾಡಿದ್ದೀವಿ. ಬಟ್ ಇದನ್ನು ಕೂಡ ಕಾಂಪ್ಯಾಕ್ಟಾಗಿ ಎಷ್ಟಿದೆ ಅಂತ ಸರ್ ನಮಗೆ ಒಂದು ಆಲ್ಮೋಸ್ಟ್ ಒಂದು 12x12 ರೂಮ್ ಸಿಗ್ತಾ ಇದೆ. ಎಲ್ಲ ಕ್ಲಿಯರೆನ್ಸ್ ಬಿಟ್ಬಿಟ್ಟು ನಾವು ನೋಡ್ಬೋದು ಸರ್. ಕಾಟ್ ಹಾಕಿ ಸುತ್ತಲೂ ಓಡಾಡಕ್ಕೂ ಪಾತ್ವೆಗೂ ಜಾಗ ಇದೆ. ಮತ್ತೆ ಇಲ್ಲಿ 2 ಚಿಕ್ಕದ ಬಾಕ್ಸ್ಗಳನ್ನ ಕೂಡ ಮಾಡ್ಬಿಟ್ಟಿದ್ದೀವಿ. ಆಮೇಲೆ ಇಲ್ಲೆಲ್ಲ ಹೆಡ್ ಬೋರ್ಡ್ ಕೂಡ ಡಿಸೈನ್ಸ್ ಕೊಟ್ಟಿದ್ದೀವಿ ಸರ್. ಇದಿಷ್ಟು ಡೀಟೇಲ್ ಆಗಿದೆ. ಆಮೇಲೆ ಸೇಮ್ ಆ ಕಡೆದೇನು ನೋಡಿದ್ವಲ್ಲ ಅದೇ ಥರದ್ದು ಸೇಮ್ ಫಿನಿಶ್ ಲ್ಯಾಮಿನೇಟ್ಸ್ ತೊಗೊಂಡು ಕಂಪ್ಲೀಟ್ಲಿ ಇಂಟೀರಿಯರ್ ಎಲ್ಲ ಅದೇ ಲುಕ್ಕಲ್ಲಿ ಬಂದಿರೋದು ಸರ್. ಚೆನ್ನಾಗಿ ಬಂದಿದೆ ಸರ್. ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲೊಂದು ಮತ್ತೆ ಎಂಟ್ರಿಗೆ ಒಂದು ಆರ್ಚ್ ಥರ ಒಂದು ಮಾಡ್ಕೊಂಡಿದ್ದೀವಿ. ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ವಾಕಿನ್ ಏರಿಯಾ ತೊಗೊಂಡಿದ್ದೀವಿ. ವಾಕಿನ್ ವಾರ್ಡ್ರೋಬ್ ತೊಗೊಂಡಿದ್ದೀವಿ. ಇಲ್ಲೊಂದು ಮಿರರ್ ಕೊಟ್ಟಿದ್ದೀವಿ. ಒಂದಿಷ್ಟು ಸ್ಟೋರೇಜ್ ಇದೆ. ಆ್ಯಂಡ್ ಆಮೇಲೆ ಇಲ್ಲಿ ಬಂದು ಅಂತಂದ್ರೆ ಸ್ವಲ್ಪ ಇಲ್ಲೂ ಕೂಡ ಟಾಯ್ಲೆಟ್ನ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದೀವಿ. ಸೈಜ್ ಹೇಳಿ ವಾಶ್ರೂಮ್ ಇದು ಸರ್. ವಾಶ್ರೂಮ್ ಸೈಜ್ ಇದು ನಮಗೆ 5 ಅಡಿ 6 ಅಡಿ 6.5 ಇದೆ ಸರ್. 6.5 ಇದೆ ಸರ್. ಲೆಂತ್ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀವಿ ಬಿಕಾಸ್ ಅಲ್ಲಿ ವಾಟರ್ ಬೇರೆ ಡೆವಲಪ್ ಮಾಡಿರೋದ್ರಿಂದ. ಈ ಟೈಲ್ಸ್ ತೋರಿಸಿ ಸರ್. ನೋಡ್ತಾ ಕಂಪನಿಯಲ್ಲಿ ಡಿಫ್ರೆಂಟ್ ತುಂಬಾನೇ ಯೂನಿಕ್ ಆಗಿದೆ ಇದು. ಆಕ್ಚುಲಿ ಇದಿರಬಹುದು. ಫ್ಲೋರಿಂಗು ಅಷ್ಟೇ. ಫ್ಲೋರಿಂಗು ಡಿಫ್ರೆಂಟ್ ಆಗಿದೆ ಸರ್. ಆಮೇಲೆ ನಾವು ಲೇ ಮಾಡಿರೋದು ನೋಡ್ಬೋದು ಸರ್. ಹಿಂಗೆ ತಿರುಗಿಸಿ ನಾವು ಬಾಕ್ಸ್ ತರ ಹಾಕಿ ಕ್ರಾಸ್ ಡೈಮಂಡ್ ಶೇಪ್ ಅಲ್ಲಿ ಹಾಕಿ. ಆಮೇಲೆ ಇದು ಚೆನ್ನಾಗಿದೆ. ಸ್ಟೋನ್ ಸರ್. ಇದು ಸ್ಟೋನ್ ತರ ಟೈಲ್ಸ್ ಹೌದು ಸರ್. ಟೈಲ್ಸ್ ಓಕೆ. ಟೈಲ್ಸ್ ಇದು ಮೇಲ್ಗಡೆ ಗ್ರಾನೈಟ್ ಸರ್. ಫ್ಲೂಟೆಡ್ ಟೈಲ್ಸ್ ಇದೆ ಆಕ್ಚುಲಿ. ಓಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಫಿಟ್ಟಿಂಗ್ಸ್ ಅಷ್ಟೇ ಜಾಗ್ವಾರ್ ಅಲ್ವಾ ಇವೆಲ್ಲ? ಜಾಗ್ವಾರ್ ಸರ್. ಎಲ್ಲ ಜಾಗ್ವಾರ್ ಮಾಡಿದ್ವಿ. ಮತ್ತೆ SS ರಾಡ್ಸ್ ಎಲ್ಲ ವಿಂಡೋಗಳಿಗೆ ಇವೆಲ್ಲ ಟೀ ಕುಡಿದೇನೆ ಸರ್. ಇದು ಯಾಕಂದ್ರೆ ಮತ್ತೆ ಪದೇ ಪಾಲಿಶ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಪೇಂಟೇ ಮಾಡ್ಬಿಟ್ಟಿದ್ದಾರೆ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಒಂದು ಚಿಕ್ಕದಾಗಿ ಒಂದು ಸ್ಟಡಿ ರೂಮ್ ಇದೆ. ಇದೇನಂದ್ರೆ ಇದು ಈ ಕಾನ್ಸೆಪ್ಟ್ ಹೆಂಗ್ ಮಾಡಿದೀವಿ ಅಂದ್ರೆ ಸರ್ ವರ್ಕ್ ಫ್ರಮ್ ಹೋಮ್ ಆಫೀಸ್ ತರ ಮಾಡಿದೀವಿ ಸರ್. ಓಕೆ. ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳಕ್ ಆಗ್ಬೋದು, ಇಲ್ಲ ಸ್ಟಡಿಗೆ ಆಗ್ಬೋದು. ಆಮೇಲೆ ಎಕ್ಸಾಕ್ಟ್ಲಿ ಇದು ನಾರ್ತ್ ಈಸ್ಟ್ ಕಾರ್ನರ್ ಇದೆ. ಹಂಗಾಗಿ ಇದನ್ನೆಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದು ಟೇಬಲ್ ಮಾಡ್ಕೊಂಡು ಇಲ್ಲೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋ ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಇಲ್ಲಿ ಕಾಟ್ ಎಲ್ಲ ಏನು ಡಿಸೈನ್ ಮಾಡಿಲ್ಲ ಸರ್. ಓಕೆ. ಜನರಲ್ ಆಗಿ ಸ್ಟಡಿ ರೂಮ್ ಅಂತಾನೆ ಮಾಡಿದೀವಿ. ಬಟ್ ಕಾಟ್ ಹಾಕುವಂಥದ್ದು ಆಮೇಲೆ ಸೈಜ್ ಬಂದ್ಬಿಟ್ಟು ಲೆಂತ್ ಅದ್ರ ರೂಮ್ ಎಷ್ಟಿದೆ ಅಷ್ಟೇ ಅಗಲ ಇದೆ. ಈ ಬಿಡತಲ್ಲಿ ನಮಗೆ ಒಂದು 9 ಅಡಿ ಇಟ್ಕೊಂಡಿದ್ದೀವಿ. ಕಂಪ್ಲೀಟ್ ಆಗಿ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದೀವಿ. ಯೂನಿಕ್ ಆಗಿದೆ. ಇದು ಕೂಡ ದೊಡ್ಡ ಡ್ರಾವರ್, ಮಧ್ಯದಲ್ಲಿ ಡ್ರಾವರ್ ಇದೆ, ಕೆಳಗಡೆ ಮತ್ತು ಮೇಲ್ಗಡೆ ಇಲ್ಲಿ ಲೆಂತ್ ಇದನ್ನ ಕೊಟ್ಟಿದ್ದೀರಾ? ಹೌದು ಸರ್. ಓಕೆ. ಸೊ ಸ್ಟಡಿಗೆ ತುಂಬಾ ಚೆನ್ನಾಗಿದೆ. ಸ್ಟಡಿಗೆ ಚೆನ್ನಾಗಿದೆ. ಅಂದ್ರೆ ವುಡನ್ ಫಿನಿಶ್ ಟೈಲ್ಸ್ ಹಾಕಿದ್ದೀವಿ ಸರ್. ಎಷ್ಟು ಸರ್ ಕಾಸ್ಟ್ ಎಷ್ಟಾಗುತ್ತೆ ಇದನ್ನ ಆಗುತ್ತೆ ಸರ್ ನಮ್ಗೆ ಆಲ್ಮೋಸ್ಟ್ ಒಂದು 100 + 150 ಗಂಟೆ ಆಗುತ್ತೆ ಸರ್. ಅಷ್ಟಂಗೆ ಆಗುತ್ತೆ ಸರ್ ಇದು? ಹಾಂ ಸರ್. ಬನ್ನಿ ಸರ್ ಮೇಲೆ ಹೋಗ್ಬಿಡಿ. ನೆಕ್ಸ್ಟ್ ಟೆರೆಸ್ ಅಲ್ವಾ ಸರ್ ಇವಾಗ? ಸರ್ ಮೇಲೆ ಟೆರೆಸ್ ಬರ್ತಾ ಇದೀವಿ ಸರ್. ಆಲ್ಮೋಸ್ಟ್ ಇಲ್ಲಿ ನಮಗೆ ಲಾಸ್ಟ್ ಫ್ಲೋರ್ ಅಂತ ಹೇಳ್ಬೋದು. ಇದಿಷ್ಟು ಹೈಟ್ ಆಯ್ತು. ಇದು ಸ್ವಲ್ಪ ಹೈಟ್ ತೊಗೊಂಡಿದ್ದು ಸೇಫ್ಟಿ ಇರಲಿ ಅಂತ. ಇದೊಂದು ತೋರಿಸ್ಬಿಡಿ ಸರ್ ಫಸ್ಟ್. ಡಿಸೈನ್ ಇದು ಕಂಪ್ಲೀಟ್ಲಿ ಡಿಸೈನ್ ಮಾಡಿದ್ವಿ. ಮತ್ತೆ ಅದ್ರ ಮೇಲ್ಗಡೆ MS ಫ್ರೇಮಿಂಗ್ ಮಾಡಿದ್ದೀವಿ. ಓಕೆ. ಅದ್ರ ಮೇಲ್ಗಡೆ ಟಫನ್ ಗ್ಲಾಸ್ ಮಾಡಿದ್ದೀವಿ. ನೋಡೋಣ ಮೇಲ್ಗಡೆ ನೋಡೋಣ. ಅಷ್ಟು ವರ್ಕ್ ಆಗಿದೆ. ಇದೇನು ಏರಿಯಾ ಇದು? ಈ ಏರಿಯಾ ಸರ್ ವಾಷಿಂಗ್ ಮಿಷಿನ್ ಇಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಯುಟಿಲಿಟಿ ಮಾಡಿದ್ದೀವಿ ಸರ್ ಇಲ್ಲಿ. ಓಕೆ. ಫುಲ್ ಹೈಟ್ ಇಲ್ಲಿ ಗಂಟೆ ವಾಷಿಂಗ್ ಮಿಷಿನ್ ಕುಂತ್ಕೊಳ್ಳುತ್ತೆ. ಇದ್ರ ಮೇಲ್ಗಡೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ಸ್ ಎಲ್ಲ ಬರುತ್ತೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಇದು ಎಂಟೈರ್ ಏರಿಯಾ ತಗೊಂಡಿದ್ವಿ. ಇಲ್ಲೊಂದು ಔಟ್ಲೆಟ್ ಕೊಟ್ಟಿದ್ದೀವಿ. ಅಲ್ಲಿ ಇಲ್ಲೆಲ್ಲ ಪೂರ್ತಿ ಈ ಸೈಡ್ ಕೂಡ ವಾಲ್ ಹೈಟ್ ಕಟ್ಕೊಂಡಿದ್ದೀವಿ. ಹೈಟ್ ಮಾಡಿಬಿಟ್ಟಿದ್ದೀರಲ್ವಾ? ಕಂಪ್ಲೀಟ್ಲಿ ಇಲ್ಲಿ ಯೂಸ್ ಆಗುತ್ತೆ, ಯೂಸಬಲ್ ಇರುತ್ತೆ. ಇದು ಟೆರೆಸ್. ಆಮೇಲೆ ಇಲ್ಲಿ ಬಂದ್ರೆ ಟೆರೆಸ್ ನೋಡೋದು ಸರ್. ಟೆರೆಸ್ ಡಿಫ್ರೆಂಟ್ ಆಗಿದೆ. ಅಂಡ್ ಒಂದು ಗ್ರ್ಯಾಂಡ್ ಲುಕ್ ಅಂತ ಹೇಳ್ಬೋದು. ಅದ್ರ ಜೊತೆ ಒಂದು ಆಂಟಿಕ್ ಲುಕ್ ಅಂತಾನು ಹೇಳ್ಬೋದು ಸರ್. ಆ ಹಳೆ ಬಿಲ್ಡಿಂಗ್ ಎಲ್ಲ ಏನ್ ಮಾಡಿದ್ವಿ, ಗ್ಲಾಸ್ ರೂಫಿಂಗ್ ಮಾಡಿದ್ವಿ. ಹೌದೌದು. ಇದ್ರಲ್ಲಿ ಏನಂತಂದ್ರೆ ಎಲ್ಲ ನಾವು ಬರೀ ಮಂಗಳೂರು ಅಂಚಲ್ಲೇನೆ ಡಿಸೈನ್ ಡಬಲ್ ಅಂಚ್ ಹಾಕ್ಬಿಟ್ಟು ಇದು ಮಾಡಿದ್ದೀರಾ. ಆಮೇಲೆ ಈ ಲುಕ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಿಮಗೆ. ಈ ಲುಕ್ ಏನಂತಂದ್ರೆ ನಾವು ಅದಕ್ಕೆ ಮಧ್ಯದಲ್ಲೆಲ್ಲೂ ಪ್ರೊಜೆಕ್ಷನ್ ತಗೊಂಡಿಲ್ಲ. ಹೈಟಿಗೆ ತಗೊಂಡ್ಬಿಟ್ಟು ಪ್ಯಾರಾಪಿಟ್ ಕಟ್ಕೊಂಡಿದೀವಿ. ಅದರಿಂದ ಡೌನ್ ತಗೊಂಡಿದೀವಿ ಸರ್. ಹಳ್ಳಿ ಮನೆ ಲುಕ್ ಬರ್ಲಿ ಅಂತ. ಹಳ್ಳಿ ಮನೆ ಲುಕ್ ತರ ಅಲ್ವಾ ಇದು? ಇದೆಲ್ಲನೂ ಕೂಡ ರೈನ್ ಡ್ರಾಪ್ ಡಿಸೈನ್ಸ್ ಸರ್. ರೈನ್ ಡ್ರಾಪ್. ಸೊ ಇಲ್ಲೊಂದು ಕಟ್ಟೆ ತರ ಮಾಡಿದಿರಾ ಇಲ್ಲಿ? ಆಲ್ಮೋಸ್ಟ್ ಹೌದು ಸರ್. ಟೆರೆಸ್ ಮೇಲೆ ಕೂತ್ಕೊಳ್ಳೋಕೆ ಅಂತ ಮಾಡಿದೀವಿ. ಅಲ್ಲಿ ಅದಕ್ಕೆ ಡೋರ್ಸ್ ಕೂಡ ಕೊಟ್ಬಿಟ್ಟಿದ್ವಿ. ಡೋರ್ಸ್ ಕೂಡ ಹಾಕಿಟ್ಟಿದ್ರೆ ಇದು ಇಲ್ಲೂ 2x2 ಅಲ್ವಾ? ಸ್ವಲ್ಪ ಕೂಲಿಂಗ್ ಟೈಲ್ಸ್ ಅಂತ ಹೇಳ್ಬಿಟ್ಟು ತಂದಾಕಿದೀವಿ ಹೊಸದಾಗಿ. ಚೆನ್ನಾಗಿದೆ ಸರ್ ಇದು. ಇದು ಕಂಪ್ಲೀಟ್ ಟೆರೆಸ್ಗೆ ಹಾಕ್ಬಿಟ್ಟಿದ್ವಿ ಸರ್. ಸ್ವಲ್ಪ ಬಿಸಿಲು ಜಾಸ್ತಿ ಹೊಡೆಯಲ್ಲ ಅಂತ ಹೇಳ್ಬಿಟ್ಟು. ಈ ರೂಮು ಆಕ್ಚುಲಿ ಟೆರೆಸ್ಗೆ ಅಂತಾನೆ ಮಾಡಿದ್ವಿ ಸರ್. ಮನೆ ಒಳಗಡೆಯಿಂದ ಅಟ್ಯಾಚ್ ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು ಸರ್. ಇದೊಂದು ಕಂಪ್ಲೀಟ್ ಆಗಿ ಒಂದು ದೊಡ್ಡದಾಗ ಒಂದು ರೂಮ್ ಇದೆ. ಸಪ್ರೇಟ್ ರೂಮ್ ಇದು? ಸಪ್ರೇಟ್ ರೂಮ್ ಸರ್. ಜಸ್ಟ್ ಟೆರೆಸ್ಗೆ ಅಂತಾನೆ ಒಂದು ರೂಮ್ ಇದು. ಓಕೆ. ಇಲ್ಲೂ ಅದೇ ವುಡನ್ ಫಿನಿಶ್ ಟೈಲ್ಸ್ ಅಂದ್ರೆ ಸರ್. ಈ ಕಡೆ ಹೋದ್ವಿ ಅಂತಂದ್ರೆ ಮೇಲೆ ಟೆರೆಸ್ಗೆ ಹೋಗಿ ಜಾಗ ಇದೆ. ಆಮೇಲೆ ಆ ಕಡೆ ವಾಷಿಂಗ್ ಏರಿಯಾ ಅದೆಲ್ಲ ಮಾಡಿದೀವಿ. ಇದು ಬಟ್ಟೆ ತೊಳೆಯಕ್ಕೆ ಇದೆಲ್ಲ ಮಾಡಿದೀವಿ ಸರ್. ಇವಾಗಲೇ ಅಲ್ಲಿಂದ ಅಲ್ಲಿಗೆ ಕೊಟ್ಟಿದ್ದೀವಿ ಸರ್. ಇದಿಷ್ಟಕ್ಕೆ ಸ್ಟೋರೇಜ್ ಕಾಲಮ್ ನೋಡಿ ಇಲ್ಲಿ ಗೊತ್ತಾಗುತ್ತೆ ಎಷ್ಟು ದಪ್ಪ ಇದೆ ಅಂತ. ಇದು ದಪ್ಪ ಅಲ್ವಾ ಸರ್ ಇದು? ಅದು ಸರ್. ಇದು ದೊಡ್ಡದು ಸರ್. ಇದರ ಸ್ವಲ್ಪ ಸೆಕೆಂಡ್ರಿ. ಇದು ದೊಡ್ಡದಲ್ವಾ? ಇದು ದೊಡ್ಡದಿದೆ ಸರ್. ಒಬ್ಬೊಬ್ಬ ಹೆವಿ ಇದೆಲ್ಲ ಸರ್. 2.5 ಅಡಿನ ಇದು? 2 ಅಡಿ ಇದೆ ಸರ್.
2 ಅಡಿಗೆ 1 ಅಡಿ 2 ಅಡಿಗೆ 9 ಇಂಚ್ ಬರುತ್ತೆ ಸರ್. 9 ಇಂಚ್ ಬರುತ್ತೆ ಇದು. ಪ್ಲಾಸ್ಟಿಂಗ್ ಎಲ್ಲ ಆಗೈತಲ್ಲ ಸ್ವಲ್ಪ ದಪ್ಪ ಅನ್ಸುತ್ತೆ. So ಇದು 2 ಫೀಟ್ ತೊಗೊಂಡಿದ್ದಾರೆ ಸರ್ ಇಲ್ಲಿ. ಹಾಂ ಸರ್, ಸ್ಟೇರ್ ಕೇಸ್ ಒಂದು ಅಗಲ ತೊಗೊಂಡಿದ್ದೀವಿ ಸರ್. 2 ಫೀಟ್ 3 ಇಂಚ್ ತೊಗೊಂಡಿದ್ದೀವಿ. ಓ ಇದೆ ಅಲ್ವಾ? ಇದನ್ನೇ ಸರ್, ಸ್ವಲ್ಪ ಹೈಟ್ ಮಾಡ್ಕೊಂಡ್ಬಿಟ್ಟು ಈ ಟೆರೆಸ್ಗೂ ಕೂಡ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ. ನೋಡ್ಬೋದು ಇಲ್ಲೆಲ್ಲ ಕಂಪ್ಲೀಟ್ಲಿ ನೋಡ್ಬೋದು ಸರ್, ಒಂದು ಬೀಮ್ ರನ್ ಮಾಡಿಬಿಟ್ಟು ಎಲ್ಲ ಸ್ಲ್ಯಾಬ್ನ ಕಟ್ ಮಾಡಿ ಡಿಸೈನ್ ಮಾಡಿದ್ವಿ ಒಳಗಡೆ. ಇದು ಸ್ವಲ್ಪ ಹೈಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆನೂ ಗ್ರಾನೈಟ್ ಒಂದು ಬಾರ್ಡರ್ ಹಾಕಿ ಅದ್ರ ಮೇಲ್ಗಡೆ ಕೂರಿಸ್ಬಿಟ್ಟಿದ್ದೀವಿ ಸರ್. ಓಕೆ, ಟ್ಯಾಂಕ್ ಎಷ್ಟು ಕೊಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಟ್ಯಾಂಕ್ ನಾವು ಒಂದು ಕೊಟ್ವಿ, ಓನರ್ ಒಂದು ಹಾಕ್ಸ್ಕೊಂಡಿದ್ದಾರೆ ಅದು MS ಫ್ರೈ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಸರ್. ಇಲ್ಲಿ ಮಟೀರಿಯಲ್ ಹೇಳಿ ಏನೇನು ಯೂಸ್ ಮಾಡಿದ್ದಾರೆ ಸರ್? ಕಂಪ್ಲೀಟ್ಲಿ ಹೈ ಎಂಡ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ ಸರ್. ಎಲ್ಲ ಸ್ಟೀಲ್ ಎಲ್ಲ ಇಂಡಸ್ ಯೂಸ್ ಮಾಡಿದ್ದೀವಿ, ಮತ್ತೆ ಸಿಮೆಂಟ್ ಎಲ್ಲನೂ ಆಲ್ಮೋಸ್ಟ್ ಬೆರ್ಲಾ ಮತ್ತೆ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ಅದಾದಮೇಲೆ ಎಲ್ಲ ಪೈಪ್ಸ್ ಎಲ್ಲ ಆಶೀರ್ವಾದ ಹೋಗಿದ್ದೀವಿ, ಫಿಕ್ಸರ್ಸ್ ಎಲ್ಲ ಜಾಗ್ವರ್ ಹೋಗಿದ್ದೀವಿ, ಮತ್ತು ವೈರ್ ಎಲ್ಲ ಪಾಲಿಕ್ಯಾಬ್ ಹೋಗಿದ್ದೀವಿ. ವೈರ್ಸ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಪಾಲಿಕ್ಯಾಬ್ಸೇನೆ, ಪಾಲಿಕ್ಯಾಬ್ ಹೋಗಿದ್ವಿ. ಮತ್ತು ಸ್ವಿಚಸ್ ಎಲ್ಲ ಲೆಗ್ರ್ಯಾಂಡ್ ಹೋಗಿದ್ದೀವಿ, ಅದು ಕೂಡ ಡಿಫ್ರೆಂಟ್ ಆಗಿದೆ. ಅದಾದಮೇಲೆ ಫ್ಲೋರಿಂಗ್ ಎಲ್ಲ ಮಾರ್ಬಲ್ಗೆ ಹೋಗಿದ್ದೀವಿ. ಆ್ಯಂಡ್ ಆಮೇಲೆ ವಿಂಡೋಸ್ ಎಲ್ಲ ಟೀ ಕುಡ್ಗೆ ಹೋಗ್ಬಿಟ್ಟಿದ್ದೀವಿ. ಡೋರ್ಸ್ ವಿಂಡೋಸ್ ಅದು ಕಂಪ್ಲೀಟ್ಲಿ ಗ್ರ್ಯಾಂಡ್ ಲುಕ್ ಬಂದಿದೆ. ಆಮೇಲೆ ಕಿಚನ್ ಕೂಡ ಯಾವುದು SS ಕಿಚನ್ ಮಾಡಿದ್ದೀವಿ, ಮತ್ತು ವೀನಿಯರ್ ಇಂಟೀರಿಯರ್ಸ್ ಎಲ್ಲ ಮಾಡಿದ್ದೀವಿ. ಸೊ ಇದೆಲ್ಲ ಒಂದು ಲಕ್ಸುರಿ ಲುಕ್. ಆಮೇಲೆ ಎಲಿವೇಶನ್ಗೂ ಅಷ್ಟೇ ಸರ್, ಒಂದು ಗ್ರ್ಯಾಂಡ್ ಲುಕ್ ಬರೋಂಗೆ ಎಲ್ಲಾನು ಪ್ಲಾನ್ ಮಾಡ್ತೀವಿ. ಪ್ಯಾಕೇಜ್ ಯಾವ ಪ್ಯಾಕೇಜಸ್ ಅಲ್ಲಿ ಬಂತು ಸರ್? ಇದು ಆಲ್ಮೋಸ್ಟ್ ನಮ್ಗೆ ಅವ್ರು ತೊಗೊಂಡಿದ್ದು 2700 ಪ್ಯಾಕೇಜ್ ತೊಗೊಂಡಿದ್ದಾರೆ ಸರ್. ನಮ್ಮ ಬಾಡಿಗೆ ಮನೆ ಒಂದಿತ್ತು, ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ ಸರ್. ಸರ್ ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಒಂದು 1 BHK ಮನೆ ಮಾಡಿದ್ದೀವಿ. ಅದಕ್ಕೆ ಮುಂಚೆ ಇದೊಂದು ಪಾರ್ಟ್ ತೋರಿಸ್ಬಿಡಿ ಸರ್. ಇಲ್ಲಿ ಕೆಳಗಡೆ ಸ್ಟೇರ್ ಕೇಸ್ ಇದೆ. ಆಕ್ಚುಲಿ ಈ ಗೋಡೆ ಕಟ್ಟಿಲ್ಲ ಅಂದ್ರೆ ಇಲ್ಲಿ ಗಂಟೆ ಓಪನ್ ಇರ್ತಾ ಇತ್ತು, ಬಟ್ ಅದು ಮತ್ತೆ ಪಾರ್ಕಿಂಗ್ ಸ್ಕ್ವೇರ್ ಅಂತ ಅನ್ಸಲ್ಲ ಅಂತ ಹೇಳಿ ಗೋಡೆ ಕಟ್ಟಿದ್ದೀವಿ. ಇಲ್ಲೇನಾದ್ರೂ ನಮಗೆ ಅಡಿಷನಲ್ ಗೋಡ ಅಂತಾರ ಅದು ಇದನ್ನೆಲ್ಲ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಿರೋದು. ಇದಿಷ್ಟು ಪಾತ್ವೆ ಅಲ್ವಾ ಇದು? ಹಾಂ ಸರ್, ಇದು ಪೂರ್ತಿ ರೆಂಟ್ ಹೌಸ್ ಹೋಗಕ್ಕೆ ಅಂತ ಪಾತ್ವೆ. ಇಲ್ಲಿ ಒಂದು ಸೇಫ್ಟಿ ಗೇಟ್ ನ ಮಾಡಿಸ್ಕೊಂಡಿದ್ದಾರೆ. ಈ ಪಾತ್ವೆ ಅಗಲ ಎಷ್ಟಿದೆ ಇಲ್ಲಿ? ಪಾತ್ವೆ ಇದು 4 ಅಡಿ ಇದೆ ಸರ್. 4 ಅಡಿ ಅಗಲ ಇದೆ ಸರ್. ಬೋರ್ವೆಲ್ ಇದು? ಬೋರ್ವೆಲ್ ಸರ್, ಇದು ಬೋರ್ವೆಲ್. ಇದಿಷ್ಟು ಕಂಪ್ಲೀಟ್ ಇವರು ಬಾಡಿಗೆ ಮನೆಯವರಿಗೆ ಒಂದು ಪ್ರೈವೇಟ್ ಏರಿಯಾ ತರ ಇದೆ. ಕಾಂಪೌಂಡ್ಗೆಲ್ಲ ನೋಡ್ಬೋದು. 5 ಅಡಿ ಹೈಟ್ ಮಾಡ್ಬಿಟ್ಟು 5 ಅಡಿ ಹೈಟ್ ಇದೆ. ಆಮೇಲೆ ಎಲ್ಲ ಟೆಕ್ಸ್ಚರ್ ಪೇಂಟ್ ಮಾಡ್ಬಿಟ್ಟಿದ್ದೀವಿ ಸರ್. ಇದು ಇಲ್ಲೊಂದು ಕಾಲಮ್ ಬಂದಿದೆ. ಕಂಪ್ಲೀಟ್ ಆಗಿ ಇದೆಲ್ಲ ಬಾಕ್ಸ್ ಸೆಕ್ಷನ್ ಅಲ್ಲಿ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಫಿನಿಶ್ ಮಾಡಿರುವಂಥದ್ದು. ಇಲ್ಲಿಂದ ನೋಡೋದ್ರೆ ಸರ್, ಪಕ್ಕದಲ್ಲಿ ಮೇನ್ ಡೋರ್ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲಿ ಟೀ ಕುಡ್ಡೆ, ಆಮೇಲೆ ಇಲ್ಲೇನು ಮಳೆ ಬರಲ್ಲ, ಅದಕ್ಕೋಸ್ಕರ ಇದಕ್ಕೆಲ್ಲ ನಾವು ಇದಕ್ಕೆ ಆಚೆನೂ ಟೀ ಕುಡ್ಡೆ ಮಾಡಿದ್ವಿ. ಆಮೇಲೆ ಕಂಪ್ಲೀಟ್ ಆಗಿ ಅದು ಆಚೆ ಕಡೆ ಪಾರ್ಕಿಂಗ್ ಏನಿತ್ತಲ್ಲ ಸರ್, ಅದೇ ಇದನ್ನ ಏನು ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ವಿ ಸರ್. ಟೈಲ್ಸ್ ಅಲ್ವಾ? ಓಕೆ, ಇದು ಗ್ಲಾಸ್ ಚೆನ್ನಾಗಿದೆ ಸರ್. ಗ್ಲಾಸ್ ಚೆನ್ನಾಗಿದೆ ಸರ್. ಒಳಗಡೆಯಿಂದ ವಿಸಿಬಿಲಿಟಿ ಇಲ್ಲ, ಆಲ್ಮೋಸ್ಟ್ ಫ್ರಾಸ್ಟೆಡ್ ತರ ಇದೆ ಸರ್. ಡೋರ್ ಬಗ್ಗೆ ಹೇಳಿ ಸರ್. ಇದು ಸರ್ ಡೋರ್ ನೋಡ್ಬೋದು, ಇದು ರೆಡಿಮೇಡ್ ಡೋರೇನೆ. ವಾಸ್ಕಲ್ ಬಂದ್ಬಿಟ್ಟು ಸರ್ ನಾವು 6x4 ತೊಗೊಂಡ್ವಿ. ಸ್ವಲ್ಪ ಗ್ರೈಂಡ್ ಮೇಲೆ ಹಾಕೊಂಡಿರೋದ್ರಿಂದ ಸ್ವಲ್ಪ ಕನ್ಸಿಲ್ಡ್ ಆಗಿದೆ. ಇದೆಲ್ಲ ರೆಡಿಮೇಡ್ ಡೋರ್ಸ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಇದಕ್ಕೂ ಕೂಡ ಎಲ್ಲ ಡೋರ್ಸು ಟೀ ಕುಡ್ಡೆ ಇದೆ ಸರ್ ಮೇಲೆಗಡೆ ಎಲ್ಲ. ಹಂಗಾಗಿ ಒಂದು ನೀಟಾಗಿ ಔಟ್ಲುಕ್ ಬಂದಿದೆ. ಎಷ್ಟು ಕಾಸ್ಟ್ ಎಷ್ಟು ಆಯ್ತು ಸರ್? ಇದು ಕಾಸ್ಟ್ ನಮಗೊಂದು 20,000 ಆಗಿರುತ್ತೆ ಸರ್. 1 BHK 1 BHK ಸರ್. ಇದು ಸ್ಪೇಸಸ್ ಆಗಿ ಬಂದಿದೆ ಸರ್. ಇದು 1 BHK ಅದು 1 BHK ಸ್ಪೇಸಿಯಸ್ ಆಗಿ ಬಂದಿದೆ ಸರ್. ಹೌದು ಸರ್. 2x4 ಸರ್ ಇದು? 2x4 ಟೈಲ್ಸ್ ಸರ್. ಇಲ್ಲಿ ಸ್ವಲ್ಪ ಒಂದು 60-70 ರೂಪಾಯಿ ಟೈಲ್ಸ್ ಮಾತ್ರ ಯೂಸ್ ಮಾಡಿದ್ದೀವಿ, ಯಾಕಂದ್ರೆ ರೆಂಟಲ್ ಯೂನಿಟ್ಸ್ ಇದ್ದಿದ್ದರಿಂದ. ನೋಡ್ಬೋದು ಸರ್, ಇಲ್ಲಿ ಆರಾಮಾಗಿ ಇಲ್ಲಿ ಸೀಟಿಂಗ್ ಕೊಟ್ಟಿದ್ದೀವಿ ಈ ಏರಿಯಾದಲ್ಲಿ. ಇದು ಒಂದು TV ಪ್ಯಾನಲ್ ಕೊಟ್ಬಿಟ್ಟಿದ್ದೀವಿ ಎದುರುಗಡೆ ಕಂಪ್ಲೀಟ್ ಆಗಿ. ಆಮೇಲೆ ಇಲ್ಲಿ ದೇವಮೂಲೆ ಕರೆಕ್ಟಾಗಿ ಒಂದು ಪೂಜೆ ಯೂನಿಟ್ನ ಇಂಟೀರಿಯರಲ್ಲೇ ಮಾಡ್ಕೊಟ್ಬಿಟ್ಟಿದ್ದೀವಿ. ಇಂಟೀರಿಯರಲ್ಲೇ ಮಾಡ್ಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, ಡೋರ್ ಒಂದು ಬರಬೇಕಲ್ವಾ ಇದಕ್ಕಿಂತ? ಡೋರ್ ಬರಬೇಕು ಸರ್, ಗ್ಲಾಸ್ ಡೋರ್ ಬರುತ್ತೆ. ಡೋರ್ ಒಂದು ಬರಬೇಕು. ವಿಂಡೋಸ್ಗಳೆಲ್ಲ ಟೀ ಕುಡ್ಡೆ? ವಿಂಡೋ ಎಲ್ಲ ಕಂಪ್ಲೀಟ್ಲಿ ಟೀ ಕುಡ್ಡೆ ಸರ್. ಕಿಚನ್ ನೋಡ್ಬೋದು ಸರ್. ಇದು ಕೂಡ ನಮಗೆ ಲೆಂತ್ ಒಂದು 12 ಅಡಿ ಇದೆ ಸರ್. ಓಕೆ, 12 ಅಡಿ ಲೆಂತ್ ಇದೆ. ಅಗಲನು ನಮಗೆ ಆಲ್ಮೋಸ್ಟ್ ನಮಗೆ ಒಂದು 6 ಫೀಟ್ ಅಗಲ ಸಿಗುತ್ತೆ ಸರ್. 6 ಫೀಟ್ ಅಗಲ ಸಿಗುತ್ತೆ ನಮಗೆ. ಕಂಪ್ಲೀಟಾಗಿ ಒಂದು ಸೈಡ್ ಕಂಪ್ಲೀಟ್ ಕೌಂಟರ್ ಕೊಟ್ಬಿಟ್ಟಿದ್ದೀವಿ. ಅಲ್ಲಿ ಕೆಳಗಡೆ ಎಲ್ಲ ಸ್ಟೋರೇಜ್ ಯೂನಿಟ್ಸ್ ಎಲ್ಲ ಕಿಚನ್ ಏನೇನು ಬೇಕೆಲ್ಲ ಇದೆ. ಮತ್ತು ಹಾಗೇನು ಚಿಮ್ನಿ ಪ್ರಾವಿಷನ್ಸ್ ಕೊಟ್ಟಿದ್ದೀವಿ. ಈ ಟೈಲ್ಸ್ ನೋಡ್ಬೋದು ಸರ್, ಡಿಫ್ರೆಂಟಾಗಿ ಎಂಬೋಸ್ಡ್ ಇದೆ. ಇಲ್ಲಿದೆ ಇದೆ. ಆಮೇಲೆ 4 ಫೀಟ್ ಗಂಟೆ ಟೈಲ್ಸ್ ಹಾಕೊಟ್ಟಿದ್ದೀವಿ. ಡಿಫ್ರೆಂಟ್ ಹೊಸ ಪ್ಯಾಟರ್ನ್ ಬಂದಿದ್ದು ಅದನ್ನ ಹಂಗೆ ಯೂಸ್ ಮಾಡಿದ್ದೀವಿ. ಮತ್ತೆ ಗ್ರೌಂಡ್ ಫ್ಲೋರ್ ಆಗಿದ್ರು ಕೂಡ ಗ್ಯಾಸ್ ಆಚೆನೆ ಸರ್, ಆಚೆಯಿಂದನೇ ಬರ್ತಾ ಇದೆ ಕನೆಕ್ಷನ್. ಸ್ವಲ್ಪ ಸ್ಟೋರೇಜ್ ಯೂನಿಟ್ ಇರಲಿ ಅಂತ ಹೇಳ್ಬಿಟ್ಟು ವಿಡ್ತ್ ಕಡಿಮೆ ಇದ್ದಿದ್ರಿಂದ ಚಿಕ್ಕದಾಗಿ ಎಲ್ಲ ಚಾಪಿಂಗ್ ಗಿಪಿಂಗ್ ಎಲ್ಲ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಚಿಕ್ಕ ಮಕ್ಕಳದ್ದು ಬ್ರೇಕ್ಫಾಸ್ಟ್ ಕೌಂಟರ್ ತರ ಆಗುತ್ತೆ ಅಂತ ಹೇಳಿ ಯೂಸ್ ಆಗುತ್ತೆ. ಇದೆಲ್ಲ ಸ್ಟೋರೇಜ್ ಸರ್. ಓಕೆ, ಸೂಪರ್. ಈ ಕಡೆ ಕಿಚನ್ ಕೊಟ್ಟಿದ್ದೀವಿ. ಆಮೇಲೆ ಇದಕ್ಕೊಂದು ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ ಸರ್. ಬೀಡಿಂಗ್ ಹಾಕೊಂಡಿದ್ದೀವಿ. ಒಂದು ಆರ್ಚ್ ಥರ ಒಂದು ಮಾಡಿದ್ದೀವಿ. ಯೂಶಲಿ ಇಂಟೀರಿಯರ್ ಮಾಡ್ತಾ ಇದ್ವಿ, ಇಲ್ಲಿ ಗ್ರಾನೈಟ್ ಅಲ್ಲಿ ಮಾಡಿದ್ದೀವಿ ಸರ್. ಇದು ಇಲ್ಲಿ ಬಂದು ಹೌದು ಸರ್, ಇದನ್ನು ಕೂಡ ವಿನಿಯರ್ ಡೋರ್ಸ್ ಸರ್. ವಿನಿಯರ್ ಡೋರ್ ಸೇಮ್ ಟೀ ಕುಡ್ ಡೋರ್ ತರನೇ ಕಾಣ್ತಾ ಇದೆ ನೋಡಿ. ಎಲ್ಲ ಪಾಲಿಶ್ ಆಗಿರೋದ್ರಿಂದ ವಿನಿಯರ್ ಡೋರ್ಸ್. ಲಾಕ್ಸ್ ಕೂಡ ಆಂಟಿಕ್ ಅಲ್ವಾ? ಆಂಟಿಕ್ ಲಾಕ್ಸ್. ಹೌದು ಸರ್. ರೂಮ್ ಸೈಜ್ ಏನಿದೆ ಸರ್? ರೂಮ್ ಸೈಜ್ ಇದು ಕೂಡ ಅಗಲ ನಮಗೆ 12 ಫೀಟ್ ಇದೆ. ಲೆಂತ್ ಕೂಡ 12 ಫೀಟ್ ಇದೆ ಸರ್. 12 by 12 ಇದೆ ಸರ್.
ಓಕೆ, ಈ ಕಡೆ ವಾರ್ಡ್ರೋಬ್ ವಾರ್ಡ್ರೋಬ್ ಇದೆ. ಆಮೇಲೆ ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಂಡೋ ಕೊಟ್ಟಿದ್ವಿ, ಇಲ್ಲೊಂದು ಕೊಟ್ಟಿದ್ವಿ. ಆಮೇಲೆ ಎಮರ್ಜೆನ್ಸಿಗೆ ಇಲ್ಲಿ ಏನಾರ ಪಾರ್ಕಿಂಗ್ ಇಂದನೂ ಕೂಡ ನೋಡಕ್ ಆಪ್ಷನ್ ಇಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಚಿಕ್ಕದೊಂದು ವಿಂಡೋ ಕೊಟ್ಟಿದ್ವಿ. ಕಾಲಮ್ ಒಂದು ಎಕ್ಸ್ಪೋಸ್ ಆಗಿದೆ ಸರ್, ಅದಕ್ಕೆ ಇದು ಕವರ್ ಅಪ್ ಮಾಡ್ಕೊಂಡು ಇಲ್ಲೊಂದು ಮಿರರ್ಸಿಂಗ್ ಹಾಕ್ಬಿಟ್ರೆ ಮಾಡ್ಕೊಟ್ಟಿದ್ವಿ. ಮತ್ತೆ ಅಲ್ಲೊಂದು ಫ್ರೇಮಿಂಗ್ ಕೊಟ್ಬಿಟ್ಟಿದ್ದೀವಿ ಸರ್. ಇದು ಒಂದು ಹೈಲೈಟ್ ಕಲರ್ ಕೊಟ್ಟರೆ ಇದಕ್ಕೆ? ಹೌದು ಸರ್, ಅದನ್ನು ಎರಡು ಕಾಂಬಿನೇಷನ್ ಬರೋ ಥರ ಹೈಲೈಟ್ ಮಾಡಿ ಕ್ಯಾಪೆಚಿನೋ ಮಾಡಿದ್ದೀರಾ ಸರ್ ಅಲ್ವಾ? ಆಮೇಲೆ ಇಂಟೀರಿಯರ್ ನೋಡ್ಬೋದು ಸರ್, ಇಂಟೀರಿಯರ್ ಕಂಪ್ಲೀಟ್ಲಿ ಸಿಂಗಲ್ ಒಂದೇ ಕಲರಲ್ಲಿ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಬಂದ್ವಿ ಅಂತಂದ್ರೆ ಇದು ಎಂಟ್ರಿನೇ ಒಂದು ಆರ್ಚ್ ಥರ ಮಾಡಿದ್ದೀವಿ ಸರ್, ಕಂಪ್ಲೀಟ್ ಕಿಚನ್ಗೆ ಹೆಂಗೆ ಮಾಡಿದ್ವಲ್ಲ ಅದೇ ಥರನೇ. ಸೊ ಇಲ್ಲಿ ಒಳಗಡೆ ಬಂದ್ವಿ ಅಂತ ಹೇಳಿದ್ರೆ ಸರ್ ನಮ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದೀವಿ. ಮತ್ತೆ 7 ಅಡಿಗೆ ಫುಲ್ ಟೈಲ್ಸ್ ಹಾಕೊಟ್ಟಿದ್ದೀವಿ ಸರ್, ಫುಲ್ ಟೈಲ್ಸ್ ಹಾಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಇದೆ, ಮತ್ತೆ ಒಂದು ಕೌಂಟರ್ ಥರ ಒಂದು ಮಾಡಿಟ್ಟಿದ್ದೀವಿ, ವ್ಯಾನಿಟಿ ಥರ ಮಾಡಿದ್ದೀವಿ. ಹೌದು ಸರ್, ಅದಕ್ಕೆ ಬೇಕಾಗಿರೋ ಎಲೆಕ್ಟ್ರಿಕ್ ಪಾಯಿಂಟ್ಸ್ ಇದನ್ನೆಲ್ಲ ಕೊಟ್ಟಿಟ್ಟಿದ್ದೀವಿ ಅಲ್ಲೇ. ಸೊ ಇಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಸೊ ಇದಿಷ್ಟಕ್ಕೆ ಏರಿಯಾಗೆ ಏನು ಬೇಕಾಯ್ತು ಅದೆಲ್ಲನೇ ಇದೆ. ಅಂಡ್ ಇಲ್ಲಿ ಒಳಗಡೆ ವಾಶ್ರೂಮ್ ಇದೆ. ಏನಿದೆ ವಾಶ್ರೂಮ್ ಸರ್? ಸೈಜ್ ಬಂದ್ಬಿಟ್ಟು 4 ಅಡಿ ಅಗಲ ಇದೆ, ಮತ್ತೆ 7.5 ಅಡಿ ಲೆಂತ್ ಇದೆ ಸರ್, ದೊಡ್ಡದಾಗೆ ಇದೆ. ಆಮೇಲೆ ಇದ್ರಲ್ಲಿ ನೋಡ್ಬೋದು ಸರ್, ಎಲ್ಲ ಸ್ಪೇಸರ್ ಜಾಯಿಂಟ್ ಕೊಟ್ಟಿದ್ದೀವಿ ಸರ್. ಸ್ಪೇಸರ್ ಜಾಯಿಂಟ್ ಕೊಟ್ಬಿಟ್ಟು ನಮಗೆ 2x4 ಟೈಲ್ಸ್ನ ಯೂಸ್ ಮಾಡಿದ್ದೀವಿ, ಫುಲ್ ಹೈಟ್ ಟೈಲ್ಸ್ ಕೊಟ್ಟಿದ್ದೀವಿ. ಮತ್ತೆ ಶವರ್ ಏರಿಯಾ ಯಾವಾಗಲೂ ಹಿಂದೆ ಪ್ಲಾನ್ ಮಾಡೋದು ಕಮೋಡ್ ಇಲ್ಲ ಆಗ್ತಾ ಇದೆ. ಇದರಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಸರ್, ಶವರ್ ಏರಿಯಾ ಮುಂದೆ ಇಟ್ಕೊಂಡಿದ್ದೀವಿ, ಕಮೋಡ್ ಹಿಂದೆ ಇಟ್ಟಿದ್ದೀವಿ ಸರ್. ಫಿಟ್ಟಿಂಗ್ಸ್ ಎಲ್ಲ ಎಸ್ ಕೊಟ್ಟಿದ್ದೀರಾ ಇಲ್ಲಿ? ಏಷ್ಯನ್ ಪೇಂಟ್? ಹೌದು ಸರ್, ಹೌದು ಸರ್. ಓಕೆ 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 ಓಕೆ, ಚೆನ್ನಾಗಿದೆ ಸರ್. ಇದು ಹಿಂಡ್ವೇರ್ದು ಇದು ಕೊಟ್ಬಿಟ್ಟು ಹಿಂಡ್ವೇರ್ದು ಕಮೋಡ್ ಕೊಟ್ಟಿದ್ದೀವಿ ಸರ್, ರೆಂಟಲ್ ಯೂನಿಟ್ ಆಗಿರೋದ್ರಿಂದ. ಸೂಪರ್. ಆಮೇಲೆ ಡೋರ್ ಕಾಮನ್ ಆಗಿ ನಾವು WPC ಡೋರ್ಸ್ ಅನ್ನ ಕೊಟ್ಟಿದ್ದೀವಿ. WPC ಡೋರ್ ಕೊಟ್ಟಿದ್ದೀವಿ, ಪೇಂಟ್ ಮಾಡಿರೋದು. ಆಮೇಲೆ ಇದಕ್ಕೆ ಸರ್ ಹೊಸದಾಗಿ ಇಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ಗ್ರಾನೈಟ್ ಬೀಡಿಂಗ್ ಹಾಕಿದ್ವಿ ಸರ್, ಈ ಕಡೆ ಎರಡೂ. ಆಮೇಲೆ ಮೇನ್ ಡೋರ್ಗೆ ಹಾಕ್ತಿವಲ್ಲ ಆ ಥರ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ ಸರ್. ಸೂಪರ್ ಬನ್ನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆಯನ್ನ ಕೋಟಿಯ ಮನೆ ಅಂತ ಹೇಳ್ಬೋದು. 20 ಲಕ್ಷದ ಇಂಟೀರಿಯರು, ಮನೆ ಅಂತೂ ಕ್ರೇಜಿಯಾಗಿ ಬಂದಿದೆ. ಸೊ ನಿಮಗೆ ಬೇಸಿಕ್ ಇರಲಿ, ಮೀಡಿಯಮ್ ಇರಲಿ, ಪ್ರೀಮಿಯಮ್ ಇರಲಿ, ಯಾವುದೇ ರೀತಿಯ ಮನೆ ಬೇಕು, ಜೊತೆಯಲ್ಲಿ ಬಂಗಾರ ಬೇಕು ಅಂತಂದರೆ ಈ ಅಕ್ಷಯ ತೃತೀಯ ದಿನ ಮನೆಯನ್ನು ಬುಕ್ ಮಾಡೋದನ್ನು, ಅಗ್ರಿಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೊಟೇಶನ್ ಅನ್ನು ತೊಗೊಳ್ಳಿ. 4 ಕಡೆ ವಿಚಾರಿಸಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ.